श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ನಾವು ಅದರಲ್ಲಿ 4ನೇ ಸ್ಕಂದಕ್ಕೆ ಪ್ರವೇಶ ಮಾಡಿ ಮೊದಲ 7 ಅಧ್ಯಾಯಗಳಲ್ಲಿ ದಕ್ಷನ ಯಜ್ಞದ ಧ್ವಂಸ ಮತ್ತು ಆಮೇಲೆ ಉದ್ಧಾರ ಈ ಕಥೆಯನ್ನ ಕೇಳಿ ಆ ಕಥೆಯ ಮೂಲ ಆಶಯ ಆಗಿರುವಂತಹದ್ದು ಹರಿಹರರಲ್ಲಿ ಅಭೇದ ಸರ್ವಥಾ ಹರಿಹರರಲ್ಲಿ ಭೇದ ಮಾಡುವಂತಹದ್ದು ಬೇರೆ ಬೇರೆ ಅಂತ ನೋಡೋದು ಸರ್ವಥಾ ಸಲ್ಲದು ಅನ್ನುವಂತಹದ್ದು ಸಂದೇಶ. ಭೇದ ಮಾಡೋದೇ ತಪ್ಪು ಅಂತಾದ್ಮೇಲೆ ಇನ್ನು ದೊಡ್ಡವರು ಚಿಕ್ಕವರು ಅವ್ರ ಮಗ ಇವನು ಇವ್ರ ಮಗ ಅವನು ಅಂತೆಲ್ಲ ಹೇಳೋದು ಅದು ಇನ್ನೂ ತಪ್ಪಾಗತ್ತೆ. ದಕ್ಷನು ಆ ರೀತಿಯ ಭೇದ ದೃಷ್ಟಿಯನ್ನು ಇಟ್ಕೊಂಡಿರೋದ್ರಿಂದ ಅವನು ಮಾಡಿರುವಂತಹ ಯಜ್ಞ ಸಫಲವಾಗಲಿಲ್ಲ. ತಾನೂ ಯಜ್ಞದಲ್ಲಿ ಬಲಿಯಾದ್ನು, ಯಜ್ಞವೂ ಧ್ವಂಸವಾಯಿತು. ಆಮೇಲೆ ದೇವತೆಗಳೆಲ್ಲರೂ ಭಗವಂತನಾದ ಮಹಾದೇವನನ್ನ ಶಿವನನ್ನ ಪ್ರಾರ್ಥಿಸಿದಾಗ ಅವನು ಯಾವ ರೀತಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಷ್ಟಕ್ಕೆ ಮಾತ್ರ ಹಚ್ಕೊಂಡು ಮಿಕ್ಕಿದ್ ಯಾವುದೋ ಮನಸ್ಸಿಗೆ ಹಚ್ಕೊಳ್ಳದೇನೆ ಸುಮ್ಮನೆ ತನ್ನ ಪಾಡಿ ತಾನು ಪಾಠ ಹೇಳ್ಕೊಂಡು ಕೂತಿದ್ದ. ನಾರದ, ಸನತ್ ಕುಮಾರ್ ಅವರಿಗೆಲ್ರಿಗೂ ಅಷ್ಟು ನಿರ್ಲಿಪ್ತನಾಗಿರುವಂಥವನು ಈ ಎಲ್ಲ ದೇವತೆಗಳ ಪ್ರಾರ್ಥನೆಗೆ ಒಲಿದು ಪುನಃ ಆ ದಕ್ಷನಿಗೆ ಆಡಿನ ಮೇಕೆಯ ಶಿರವನ್ನು ಹಚ್ಚಿ ಪುನಃ ಜೀವಿತವನ್ನಾಗಿ ಮಾಡಿ ಯಜ್ಞವನ್ನ ಮುಂದುವರಿಸಿ ಎಲ್ಲ ದೇವತೆಗಳು ಶಿವನಿಗೆ ಸ್ವಿಷ್ಟಕೃತ ಭಾಗವನ್ನು, ಯಜ್ಞದ ಹವಿಸ್ಸನ್ನ, ಎಲ್ಲ ಆಹುತಿಗಳಾದ ಮೇಲೆ ಉಳಿದಿರುವಂತಹ ಸರ್ವಸ್ವವನ್ನು ಶಿವನಿಗೆ ಅರ್ಪಣೆ ಮಾಡಿ, ರುದ್ರನಿಗೆ ಅರ್ಪಣೆ ಮಾಡಿ ಆಮೇಲೆ ಯಜ್ಞ ಸಂಪೂರ್ಣಗೊಳಿಸಿದರು ಅನ್ನುವಂತಹದ್ದನ್ನು ನಾವು ಕಥೆಯನ್ನು ನೋಡಿದ್ವಿ. ಈ ಕಥೆ ಮೇಲಿನ ಮೇಲೆ ನೆನಪಲ್ಲಿ ಇಟ್ಕೊಳ್ಬೇಕು. ಉದ್ದೇಶ, ಯಾರು ಹರಿಹರರಲ್ಲಿ ಭೇದವನ್ನ ಉಂಟು ಮಾಡುವಂಥವ್ರು ಇರ್ತಾರೆಯೋ ಅವರಿಗೆ ಈ ಕಥೆಯ ಮೂಲಕ ಭೇದ ಸಲ್ಲದು ಅನ್ನುವಂತಹ ನೆನಪು ಮೇಲಿನ ಮೇಲೆ ಆಗಲಿ ಅಂತ. ಯಾರು ಭೇದ ಮಾಡೋದಿಲ್ವೋ ಅವರಿಗೆ ಹರಿಹರರ ಅಭೇದ ಇನ್ನೂ ಆಳವಾಗಿ ಮನದಟ್ಟಾಗಿ ಆಗಲಿ ಅನ್ನುವಂತಹದ್ದು ಈ ಕಥೆಯ ಆಶಯ. ಅಲ್ಲಿಂದ ಭಾಗವತ ಮುಂದುವರೆದುಕೊಂಡು ಈ ಕಥೆ ಯಾವ ಪ್ರಸಂಗದಲ್ಲಿ, ದಕ್ಷನ ಯಜ್ಞದ ಕಥೆ ಯಾವ ಪ್ರಸಂಗದಲ್ಲಿ ಬಂದಿತ್ತು, ಮನು ಮತ್ತು ಶತರೂಪೆಯರ ಸಂತಾನದ ಮಕ್ಕಳ 3 ಮಕ್ಕಳು ಹುಡುಗಿಯರು, ದೇವಹೂತಿ, ಆಕೂತಿ, ಪ್ರಸೂತಿ ಅನ್ನುವಂಥವ್ರು. ಆಕೂತಿ, ದೇವಹೂತಿ, ಪ್ರಸೂತಿ ಈ ಆರ್ಡರಲ್ಲಿ. ಅದರಲ್ಲಿ ಪ್ರಸೂತಿ ಕಥೆ ಹೇಳುವಾಗ ದಕ್ಷನ ಕಥೆ ಬಂದಿರುವಂಥದ್ದು. ಮತ್ತೆ ಪುನಃ ಈಗ ಮೂಲ ಭಾಗವತದ
ಮೂಲ ಟ್ರ್ಯಾಕ್ಗೆ ಬಂದಾಗ ಮನು ಮತ್ತು ಶತರೂಪಿಯರ ಗಂಡು ಸಂತಾನರಾದ ಪ್ರಿಯವೃತ ಮತ್ತು ಉತ್ತಾನಪಾದ ಅವರ ಕಥೆಯನ್ನ, ಅದರಲ್ಲಿ ಉತ್ತಾನಪಾದನ ವಂಶವನ್ನ ನಾವು ನೋಡ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಉತ್ತಾನಪಾದ ಹೆಸರು ಕೆಳೆದಾದ ತಕ್ಷಣ ಧ್ರುವನ ಕಥೆ, ಧ್ರುವೋಪಾಖ್ಯಾನ ಅನ್ನುವಂತಹದ್ದು ಗೊತ್ತಾಗುತ್ತೆ. ಉತ್ತಾನಪಾದನ ಮಗನೇ ಧ್ರುವನು. ಆ ಕಥೆಯನ್ನು ನಾವು ಇವತ್ತು ನೋಡಲಿದ್ದೇವೆ. 4ನೇ ಸ್ಕಂದ 8ನೇ ಅಧ್ಯಾಯ. ಈ ಕಥೆಯ ಪ್ರಾರಂಭದಲ್ಲಿ ಏನೇ ಒಂದಿಷ್ಟು ಚತುರ್ಮುಖ ಬ್ರಹ್ಮನಿಂದ ದೇವತೆಗಳಿಂತ ಪೂರ್ವದಲ್ಲಿ ಹುಟ್ಟಿರುವಂತಹ ರಾಕ್ಷಸರಲ್ಲಿ ಒಬ್ಬನು ಅಧರ್ಮನು, ಅವರ ಮಕ್ಕಳ ಬಗ್ಗೆ ಒಂದಿಷ್ಟೆಲ್ಲ ಹೆಸರನ್ನ ಹೇಳ್ಕೊಂಡು ಆಮೇಲೆ ದಂಭ ಮಾಯ ಅನ್ನುವಂತಹವರು, ಅವರಿಗೆ ಮಕ್ಕಳು ತಮಸ್ಸು ಅನ್ನುವಂತಹದ್ದು, ಹೀಗೆಲ್ಲ ರಾಕ್ಷಸ ಕುಲಗಳನ್ನ ಹೇಳಿ 4-5 ಶ್ಲೋಕಗಳಲ್ಲಿ ಮುಂದೆ 6ನೇ ಶ್ಲೋಕದಿಂದ ಈ ಕಥೆ ಪ್ರಾರಂಭ ಮಾಡ್ತಾರೆ. ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುಧ್ವಃ ಸ್ವಾಯಂಭುವಸ್ಯಾಪಿ ಮನೋರ್ ಹರೇರಂಶಾಂಶ ಜನ್ಮನಃ ಪ್ರಿಯವೃತೋತ್ತಾನಪಾದೌ ಶತರೂಪಾಪತೆ ಸುತೌ ವಾಸುದೇವಸ್ಯ ಕಲಯ ರಕ್ಷಾಯಾಂ ಜಗತಃ ಸ್ಥಿತೌ. ಇನ್ಮೇಲೆ ಮೈತ್ರೇಯನು ವಿದುರನಿಗೆ ಹೇಳ್ತಾ ಇದ್ದಾನೆ ಈ ಕಥೆ. ಇನ್ಮೇಲೆ ನಾನು ಮನು ಮತ್ತು ಶತರೂಪೆಯರ ವಂಶವನ್ನ, ಪುಣ್ಯವಂಶವನ್ನ ಮುಂದುವರಿಸ್ತೇನೆ ಅಂತ ಹೇಳ್ತಾ, ಅವರಿಬ್ಬರ ಮಕ್ಕಳಾಗಿರುವಂತಹ ಪ್ರಿಯವ್ರತ ಉತ್ತಾನಪಾದ ಇವರು ಭಗವಂತನ ಆಶೀರ್ವಾದದಿಂದ, ಕೃಪೆಯಿಂದ ಜಗತ್ತನ್ನ ಆಳ್ತಾ ಇದ್ರು ಅನ್ನುವಂತಹದ್ದು ಹೇಳಿ, ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸಿ ಪತ್ಯುರ್ನೇತರಾಯತ್ಸುತೋ ಧ್ರುವಃ. ಆ ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಮತ್ತು ಸುರುಚಿ ಅಂತ. ಸುರುಚಿ ಎನ್ನುವಂತಹ ಪತ್ನಿ ಉತ್ತಾನಪಾದನಿಗೆ ಬಹಳ ಪ್ರಿಯವಾಗಿದ್ಲು. ಇನ್ನೊಬ್ಬ ಪತ್ನಿಯಾಗಿರುವಂತಹ ಸುನೀತಿ ಅಷ್ಟು ಪ್ರಿಯವಾಗಿರಲಿಲ್ಲ. ಆ ಸುನೀತಿಯ ಮಗನೇ ಧ್ರುವನಾಗಿದ್ನು. ಕಥೆಯ ಬಗ್ಗೆ ನಿಮಗೆ ಗೊತ್ತಿರುವಂತಹ ವಿಚಾರವೇ. ಒಂದು ದಿವಸ ಉತ್ತಾನಪಾದನು ಮತ್ತು ಸುರುಚಿಯು, ಆ ಸುರುಚಿಯ ಮಗನಾಗಿರುವಂತಹ ಉತ್ತಮ, ಇವರು ರಾಜನ ಸಿಂಹಾಸನದ, ಉತ್ತಾನಪಾದನ ಸಿಂಹಾಸನದ ಮೇಲೆ ಕುಳಿತಿರುವಾಗ ಆ ಉತ್ತಮನನ್ನ ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಆಟವಾಡ್ತಿರುವಾಗ ಸುನೀತಿಯ ಮಗನಾಗಿರುವಂತಹ ಧ್ರುವ, ಇನ್ನು ಸಣ್ಣ ಮಗು, ಅವನಿಗೂ ತಂದೆ ಹತ್ರ ಹೋಗಿ ಆಟ ಆಡಬೇಕು ಅನ್ನುವಂತಹ ಭಾವನೆ ಬರುತ್ತೆ. ನಿಧಾನವಾಗಿ ತಂದೆ ಹತ್ರ ಹೋಗಿ ಅವನ ಸಿಂಹಾಸನವನ್ನು ಏರಿ ತೊಡೆಯ ಮೇಲೆ ಕೂಡ್ಕೊಳ್ಳಕ್ಕೆ ಹೋಗುವಾಗ ತಂದೆ ಅವನನ್ನು ಧಿಕ್ಕರಿಸ್ತಾನೆ, ತಳ್ಳುತ್ತಾನೆ, ಮಗು ಕೆಳಗೆ ಬೀಳುತ್ತೆ. ಅಷ್ಟೇ ಅಲ್ಲದೆ ತಾಯಿಯಾದಂತಹ, ಅಂದ್ರೆ ಮಲತಾಯಿಯಾಗಿರುವಂತಹ ಸುರುಚಿ ಅವನನ್ನ ಒಂದಿಷ್ಟು ಹಂಗಿಸಿ ಆಮೇಲೆ ಒಂದಿಷ್ಟು ಮಾತನ್ನ ಬೈಯುವಂಥವಳಾಗ್ತಾಳೆ. ನೀನು ನನ್ನ ಗರ್ಭದಲ್ಲಿ ಹುಟ್ಟಿಲ್ಲ, ಆ ಕಾರಣದಿಂದ ನೀನು ಈ ಸಿಂಹಾಸನವನ್ನಾಗಲಿ ತಂದೆಯವರ ತೊಡೆಯನ್ನಾಗಲಿ ಹತ್ತುವಂತಹ, ಅಲ್ಲಿ ಕುಳಿತುಕೊಳ್ಳುವಂತಹ ಯೋಗ ಪಡೆದಂಥಲ್ಲಿಲ್ಲ. ಅದನ್ನು ಪಡ್ಕೊಳ್ಬೇಕು ಅಂತಾದ್ರೆ ನೀನು ಸಾಕ್ಷಾತ್ ಭಗವಂತನ ತಪಶ್ಚರ್ಯವನ್ನು ಮಾಡಿ ನನ್ನ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬಾ, ಆವಾಗ ನಿನಗೆ ಆ ಒಂದು ಸುಖ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ 13ನೇ ಶ್ಲೋಕದಲ್ಲಿ. ತಪಸಾರಾಧ್ಯ ಪುರುಷಂ ತಸ್ಸೈವಾನುಗ್ರಹೇಣ ಮೇ ಗರ್ಭೇ ತ್ವಂ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಯದಿ ನೃಪಾಸನಂ ಇಚ್ಛಸಿ, ನೀನು ಆ ರಾಜನ ಆಸನವನ್ನ, ಸಿಂಹಾಸನವನ್ನ, ಅದೇ ಪದದಿಂದ ರಾಜನ ತೊಡೆಯ ಮೇಲೆ ಕುಳಿತುಕೊಳ್ಳುವಂತಹ ಅವಕಾಶವನ್ನ, ನೃಪಾಸನ ಪದದಿಂದ 2 ಅರ್ಥ, ಅದನ್ನು ಪಡ್ಕೊಳ್ಬೇಕು ಇಚ್ಛೆಯಾಗಿದ್ದೆ ಆದ್ರೆ ತಪಸಾ ಪುರುಷಂ ಆರಾಧ್ಯ, ಆ ಪರಮಪುರುಷನನ್ನ, ಪರಮಾತ್ಮನನ್ನ ತಪಸ್ಸಿನ ಮೂಲಕ ಆರಾಧಿಸಿ, ತಸ್ಸೈವಾನುಗ್ರಹೇಣ, ಅವನ ಅನುಗ್ರಹದಿಂದ, ಮೇ ಗರ್ಭೆ ತ್ವಂ ಆತ್ಮಾನಂ ಸಾಧಯ, ನನ್ನ ಗರ್ಭದಲ್ಲಿ ಮತ್ತೊಮ್ಮೆ ಹುಟ್ಟಿಬಾ ನೀನು ಅನ್ನುವಂತ ಮಾತು.
ಈ ಮಾತು ಕೇಳಿದಾಗ ತಮ್ಮೆಲ್ಲರಿಗೂ ಗೊತ್ತೇ ಆಗುತ್ತೆ, ಇದು ಉಪದೇಶ ಕೊಡುವಂತಹ ಮಾತಾಗಿರಲಿಲ್ಲ, ಇದು ಚುಚ್ಚುವಂತಹ ಮಾತಾಗಿತ್ತು, ಇದು ತಿರಸ್ಕರಿಸುವಂತಹ ಮಾತಾಗಿತ್ತು, ಇದು ಹಂಗಿಸುವ ಮಾತಾಗಿತ್ತು. ಅಂದ್ರೆ ನೀನು ಮತ್ತೊಮ್ಮೆ ಹುಟ್ಟಿ ಬರೋದು ಅಂತಂದ್ರೆ ಇವಾಗಿರೋದನ್ನ ಸಾಯ್ಬೇಕಲ್ಲ ಅಂತ ಅಸಾಧ್ಯವಾಗಿರುವಂತಹ ಮಾತು. ಮತ್ತೆ ಹುಟ್ಟು ಬರಬೇಕು ನೀನು ಅಂತ ಈ ಸಿನಿಮಾಗಳಲ್ಲಿಯೂ ನಾವು ಇಂತಹ ಡೈಲಾಗ್ ನೋಡ್ತೀವಲ್ಲ, ಹಾಗೆ ಹೇಳಿರುವಂತಹ ಮಾತು. ಆದ್ರೆ ಸಜ್ಜನರ ಒಂದು ಗುಣ ಏನು ಅಂತ ಹೇಳಿದ್ರೆ, ಅವರು ಇಂತಹ ಹಂಗಿಸುವ ಮಾತಿನಿಂದಲೂ, ತಿರಸ್ಕರಿಸುವ ಮಾತಿನಿಂದಲೂ, ಚುಚ್ಚುವ ಮಾತಿನಿಂದಲೂ ಅವರು ಸಂದೇಶವನ್ನ, ಮಾರ್ಗದರ್ಶನವನ್ನ, ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ. ಈ ಘಟನೆಯನ್ನ ದಾಸಿಯರ ಮೂಲಕ ತಿಳಿದುಕೊಂಡಂತಹ ಸುನೀತಿಯು ತನ್ನ ಪರಿಸ್ಥಿತಿಗೆ, ಅಂದ್ರೆ ತಾನು ಪತಿಗೆ ಪ್ರಿಯಳಲ್ಲ ಅನ್ನುವಂತಹ ತನ್ನ ಪರಿಸ್ಥಿತಿಗೆ ದುಃಖದಿಂದ ಅಳುತ್ತಾ ಅವಳು ತನ್ನ ಮಗನಿಗೆ ನನ್ನಂತಹ ಪರಿಸ್ಥಿತಿ ಬರಕೂಡ್ದು, ನೀನು ಮತ್ತೆ ಆ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಬೇಕು ಅನ್ನುವ ಕಾರಣದಿಂದ, ಅನ್ನುವ ಉದ್ದೇಶದಿಂದ ಏನು ಹೇಳ್ತಾಳೆ, ನಿನ್ನ ಮಲತಾಯಿ ಹೇಳಿದಂತೆ ನೀನು ತಪಶ್ಚರ್ಯ ಮಾಡ್ಲಿಕ್ಕೆ ಹೋಗು ಅಂತ. ಆ ಸುರುಚಿಯನ್ನು ಹಂಗಿಸ್ಬೇಕು, ಅಸಾಧ್ಯವಾದ ಮಾತು ಅನ್ನೋ ಅರ್ಥದಲ್ಲಿ ಹೇಳಿದ್ರೆ, ಸುನೀತಿ ಅದನ್ನೇ ಒಂದು ಉಪಾಯವಾಗಿ ತೆಗೆದುಕೊಂಡು ಮಗನಿಗೆ ಮಾರ್ಗದರ್ಶನ ರೂಪದಾಗಿ ಹೇಳಿ ಕಳಿಸ್ತಾಳೆ. ಹಾಗೆ ಹೇಳುವಾಗ ಒಂದೆರಡು ಉದಾಹರಣೆಯನ್ನು ಕೊಡ್ತಾಳೆ. ನಮ್ಮ ತಾತ ಮುತ್ತಾತಂದ್ರು, ಯಾರು ಅವ್ರ ತಾತ ಮುತ್ತಾತಂದ್ರು ಅಂದ್ರೆ ಚತುರ್ಮುಖ ಬ್ರಹ್ಮನು, ಮನು ಮಹಾರಾಜನು, ಅವರೆಲ್ಲರೂ ಆ ಭಗವಂತನ ಆರಾಧನೆಯಿಂದಲೇನೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವಂತಹ, ಆಳುವಂತಹ ಸಾಮರ್ಥ್ಯವನ್ನು ಪಡೆದಂಥವರು. ಅಂತಹ ಭಗವಂತನ ಭಕ್ತಿಯಿಂದ ಅಸಾಧ್ಯವಾದಂತಹದ್ದೇನೂ ಇಲ್ಲ, ನೀನು ಆ ಭಗವಂತನನ್ನ ತಪ್ಪಿಸು, ತಪಶ್ಚರ್ಯ ಮಾಡು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಈ ರೀತಿ ತಾಯಿಯಿಂದ ಪ್ರೇರೇಪಿಸಲ್ಪಟ್ಟು, ಮಲತಾಯಿಯಿಂದ ತಿರಸ್ಕರಿಸಲ್ಪಟ್ಟು, ಹಂಗಿಸಲ್ಪಟ್ಟು, ಸ್ವಂತ ತಾಯಿಯಿಂದ ಪ್ರೇರೇಪಿಸಲ್ಪಟ್ಟು ಆ ಮಗು, ಬಾಲಕ ಧ್ರುವ, ಎಷ್ಟು ವರ್ಷ ಗೊತ್ತೇನೋ ಅವನಿಗೆ? 5 ವರ್ಷ. ಆ 5 ವರ್ಷದ ಮಗು ಅಲ್ಲಿಂದ ಕಾಡಿಗೆ ಹೊರಟು ಹೋಗ್ತಾನೆ. ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು ಇನ್ನೂ ಒಂದು ಅಂಶ ಅಂದ್ರೆ, ಸ್ವಭಾವತಃ ಕ್ಷತ್ರಿಯ ಅಪಮಾನವನ್ನ ಸಹಿಸಲಾರ, ಅಂತಹ ಅವನ ಅಭಿಮಾನಕ್ಕೆ ಧಕ್ಕೆ ಉಂಟಾದಾಗ ತಾಯಿಯಾದಂಥವಳು ಅದೇ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡಿದ್ಲು. ಅದು ಹಂಗಿಸುವ ಮಾತಿನಿಂದಲೂ ಉಪಾಯವನ್ನು ಸ್ವೀಕರಿಸಿ ಮಾರ್ಗದರ್ಶನವನ್ನು ನೀಡಿದ್ಲು. ಅದರಿಂದಲೇನೆ ಅವನು ತಕ್ಷಣದಲ್ಲಿ ಕಾರ್ಯಪ್ರವೃತ್ತನಾಗಿ ಕಾಡಿಗೆ ಹೋಗ್ತಾನೆ. ಈ ಘಟನೆ ನಾರದರಿಗೆ ಗೊತ್ತಾಗ್ತದೆ. ಮೈತ್ರೇಯರು ವಿದನರಿಗೆ ಹೇಳ್ತಾ ಇದ್ದಾರೆ 24ನೇ ಶ್ಲೋಕದಲ್ಲಿ, ಏವಂ ಸಂಚಲ್ಪಿತಂ ಮಾತುರಾಕರ್ಣ್ಯಾರ್ಥಾಗಮಂ ವಚಃ ಸನ್ನಿಯಮ್ಯಾತ್ಮನಾತ್ಮಾನಂ ನಿಶ್ಚಕ್ರಾಮ ಪಿತುಃ ಪುರಾತ್. ಏವಂ ಸಂಜಲ್ಪಿತಂ ಮಾತುಹು ತಾಯಿಯಿಂದ ಹೇಳಲ್ಪಟ್ಟಿರುವಂತಹ ಈ ಮಾತನ್ನ ಕೇಳಿ, ಅರ್ಥಾಗಮಂ ವಚಃ, ಅರ್ಥಾಗಮ ಅಂತ ಹೇಳಿದ್ರೆ ಪುರುಷಾರ್ಥವನ್ನು ಸಾಧಿಸುವಂತಹ ಅರ್ಥ ಅಂದ್ರೆ ಇಲ್ಲಿ ಪುರುಷಾರ್ಥಗಳು ಅಂತ, ದುಡ್ಡು ಅಂತ ಅರ್ಥ ಅಲ್ಲ. ಪುರುಷಾರ್ಥಗಳನ್ನು ಆಗಮ ತಂದುಕೊಡುವಂತಹ, ಅಂದ್ರೆ ಪುರುಷಾರ್ಥಗಳನ್ನು ಸಿದ್ಧಿಸುವಂತಹ ಮಾತುಗಳು, ಅವುಗಳನ್ನ ಕೇಳ್ತಾ, ಯಾರಿಂದ ಬಂದಿದ್ದು? ತಾಯಿಯಿಂದ ಬಂದಿದ್ದು. ಮಾತು ಆಕರ್ಣ್ಯ ಕೇಳಿಕೊಂಡು, ಸನ್ನಿಯಮ್ಯಾತ್ಮನಾತ್ಮಾನಂ, ತನ್ನ ಮನಸ್ಸನ್ನ ಸನ್ನಿಯಮ್ಯ ಗಟ್ಟಿ ಮಾಡಿ ನಿಯಂತ್ರಿಸಿಕೊಂಡು, ಪಿತುಃ ಪುರಾತ್, ತಂದೆಯ ಅರಮನೆಯಿಂದ, ಊರಿನಿಂದ, ಪಟ್ಟಣದಿಂದ ನಿಶ್ಚಕ್ರಾಮ, ಹೊರಗಡೆ ಹೊರಟೋದ. ನಾರದರಿಗೆ ಈ ವಿಷಯ ಹೇಗೋ ಗೊತ್ತಾಗುತ್ತೆ. ಗೊತ್ತಾಕೊಂಡು ಅವರು ಆ ಬಾಲಕ ಎಲ್ಲಿದಾನೋ
ಅಲ್ಲಿಗೆ ಹೋಗ್ತಾರೆ. ಬಾಲಕನ ಹತ್ರ ಹೋಗಿ ಮೊದಲು ಅವನಿಗೆ ಡಿಸ್ಕರೇಜ್ ಮಾಡ್ತಾರೆ. ಯಾಕೆ ಅಂದರೆ ನಿನಗೆ ಅವನ ಮನಸ್ಸಿನಲ್ಲಿ ಆ ದೃಢ ನಿಶ್ಚಯ ಎಷ್ಟರ ಮಟ್ಟಿಗಿದೆ ಅಂತ ನೋಡೋದಕ್ಕೆ ಸ್ವಲ್ಪ ಅವನ ನಿಶ್ಚಯವನ್ನು ಅಲಗಾಡಿಸಿ ನೋಡ್ತಾರೆ. ಹೇಗೆ ಅಂತ ಹೇಳಿ ನಾರದ ಉವಾಚ 27ನೇ ಶ್ಲೋಕದಲ್ಲಿ ನಾರದ ನಾಧುನಾಪ್ಯವಮಾನಂ ತೇ ಸಮ್ಮಾನಂ ಚಾಪಿ ಪುತ್ರಕ ಲಕ್ಷಯಾಮಃ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು. ಹೇ ಬಾಲಕನೇ, ಈ ನಿನ್ನ ವಯಸ್ಸೇನಿದೆಯಲ್ಲ, ಇದು ಅವಮಾನ ಸಮ್ಮಾನ ಇವುಗಳನ್ನ ಗುರುತಿಸಿ ಒಂದನ್ನು ಬೇಡ ಒಂದನ್ನು ಬೇಕು ಅಂತ ಅದರ ಹಿಂದೆ ಹೋಗುವ ಸುತ್ತಾಡುವ ವಯಸ್ಸಲ್ಲ ನಿಂದು, ಆಟ ಆಡುವ ವಯಸ್ಸು ಕಡೆಯ ನಿಂದು. ಆದ್ರಿಂದ ನೀನು ಆಟದಲ್ಲಿ ಸೋಲು ಗೆಲುವು ಹೇಗಿರ್ತದೋ ಹಾಗೆ ಮಾನ ಅಪಮಾನ ಅವೆಲ್ಲ ಇದ್ದಿದ್ವೆ. ಅದರನ್ನ ನೀನು ಈ ವಯಸ್ಸಿನಲ್ಲಿ 5ನೇ ವಯಸ್ಸಿಗೆ ನಿನ್ನ ಅಭಿಮಾನಕ್ಕೆ ಧಕ್ಕೆ ಉಂಟಾಯ್ತು ಅನ್ನುವಂತಹದ ರೀತಿಯಲ್ಲಿ ಚಾಲೆಂಜ್ ತೆಗೆದುಕೊಂಡಿಯಲ್ಲ, ಇದು ಸರಿಯೇನು ನಿನಗೆ? ಇದರಿಂದ ಏನ್ ಸಾಧಿಸ್ಬೋದು ನೀನು? ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ಎಂತೆಂಥೋ ದೊಡ್ಡ ದೊಡ್ಡವರು ಋಷಿ ಮುನಿಗಳು ಎಷ್ಟೆಷ್ಟೋ ವರ್ಷಗಳು ಎಷ್ಟೆಷ್ಟೋ ಜನ್ಮ ಜನ್ಮಾಂತರಗಳಿಂದ ತಪಶ್ಚರ್ಯ ಮಾಡಿದ್ರು ಆ ಪರಮ ಪುರುಷ ಭಗವಂತ ಅವರಿಗೆ ದರ್ಶನ ಕೊಟ್ಟಿಲ್ಲ. ಇನ್ನು ನೀನು ಮಾಡಿದ್ರೆ ಅದು ಏನ್ ದರ್ಶನ ಕೊಡ್ತಾನೋ, ಅದು ಏನ್ ನೀನು ಆಸೆ ಇಟ್ಕೊಂಡಿದೀಯೋ ಅನ್ನೋ ರೀತಿಯಲ್ಲಿ ಅವನಿಗೆ ಒಂಚೂರು ಅವನ ಮನಸ್ಸು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳೋದಕ್ಕೆ ಪರೀಕ್ಷೆ ಮಾಡಿ ನೋಡ್ತಾರೆ. ಪರಿತುಷ್ಯೇತ್ ತತಸ್ತಾತ್ ತಾವನ್ಮಾತ್ರೇಣ ಪೂರುಷಃ ದೈವೋಪಸಾದಿತಂ ಯಾವದ್ವೀಕ್ಷೇಶ್ವರ ಗತಿಂ ಬುಧಃ. ಅನೇಕಾನೇಕ ಜನ್ಮ ಜನ್ಮಾಂತರಗಳ ಕರ್ಮದ ಪ್ರಭಾವದಿಂದ ಭಗವಂತನು ಸಂತೋಷಗೊಳ್ಬಹುದೇನೋ, ಅಂದ್ರೆ ಅನೇಕಾನೇಕ ಜನ್ಮದ ಪುಣ್ಯ ಪ್ರಭಾವ ಇದ್ದು ಅದರಿಂದ ಸಂತೋಷಗೊಳ್ಬಹುದೇನೋ, ನೀನು ಇವಾಗಲೇ ಮಾಡ್ತಿದ್ರೆ ಹೇಗೆ ಸಂತೋಷಗೊಳ್ಳೋದು ಅನ್ನೋ ರೀತಿಯಲ್ಲಿ ಅವನಿಗೆ ಅಂದ್ರೆ ನೀನ್ ಈ ತಪಸ್ಸು ಅದೆಲ್ಲ ಮಾಡೋದ್ರಿಂದ ನಿನ್ಗೆ ಏನ್ ಸಿಗುತ್ತೆ ಏನ್ ಸಿಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವನೊಂದು ಸ್ವಲ್ಪ ನಿರುತ್ಸಾಹ ತರೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಬಾಲಕ ಧ್ರುವನ ಮನಸ್ಸಿನಲ್ಲಿ ಬಹಳವಾಗಿರುವಂತಹ ದೃಢ ವಿಶ್ವಾಸ ಆಳವಾಗಿ ಬೇರೂರ್ಕೊಂಡು ಕೂತಿರ್ತದೆ. ಅವರ ಮಾತಿಗೆ ಧ್ರುವ ಪ್ರತ್ಯುತ್ತರವಾಗಿ ಹೀಗೆ ಹೇಳ್ತಾನೆ. ಸೋಯಂ 35ನೇ ಶ್ಲೋಕದಿಂದ 3 ಶ್ಲೋಕಗಳು. ಸೋಯಂ ಶಮೋ ಭಗವತ ಸುಖ ದುಃಖ ಹತಾತ್ಮನಾಂ ದರ್ಶಿತ ಕೃಪಯಾ ಪುಂಸಾಂ ದುರ್ದರ್ಶೋ ಸ್ಮದ್ವಿಧೈಸ್ತುಯಃ. ಮೊದಲು ನಾರದರಿಗೆ ನಮಸ್ಕರಿಸುತ್ತಾ, ನೀವು ಭೇಟಿಯಾಗಿರುವಂತಹದ್ದೇನಿದೆಯಲ್ಲ, ಇದುವೇ ಬಹಳ ದುರ್ದರ್ಶ. ನಿಮ್ಮನ್ನು ಭೇಟಿಯಾಗೋದೇ ಬಹಳ ಕಷ್ಟ. ಎಷ್ಟು ಜನರಿಗೆ ನೀವು ದರ್ಶನ ಕೊಡ್ತೀರಿ? ಇಲ್ಲ. ಆದ್ರಿಂದ ಯಾವುದೋ ಜನ್ಮ ಜನ್ಮಾಂತರ ಪುಣ್ಯ ಇರೋದ್ರಿಂದಲೇನೆ ನೀವು ನನಗೆ ಭೇಟಿಯಾಗಿದ್ದೀರಾ. ಹಾಗೆ ಭೇಟಿಯಾಗಿರೋದ್ರಿಂದ ನಿಮ್ಮ ಈ ದರ್ಶನದ ಪುಣ್ಯದಿಂದಲೇನೆ ನನಗೆ ಮುಂದಿನ ಎಲ್ಲ ಕಾರ್ಯಗಳು ಸಾಧವಾಗಬಹುದು. ಮನಸ್ಸಿನಲ್ಲಿರುವಂತಹದ್ದು ನನ್ನ ಚಿಂತೆ ಅನ್ನುವಂತಹದ್ದೇನಿದೆಯಲ್ಲ, ಸರ್ವ ದುಃಖಗಳು ಅನ್ನುವಂತಹದ್ದೇನಿದೆ ಅದೆಲ್ಲವೂ ಶಮೋ ಶಾಂತವಾಗಬಹುದು. ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ ಸುರುಚ್ಯ ದುರ್ವಚೋರ್ಬಾಣೈರ್ ನಭಿನ್ನೇ ಶ್ರಯತೆ ಹೃದಯ. ಆದರೂ ನನಗೆ ಕ್ಷಾತ್ರ ಧರ್ಮದ ಸ್ವಭಾವದಿಂದ ಆ ಸುರುಚಿಯ ಕೆಟ್ಟ ಬಾಣಗಳು, ಕೆಟ್ಟ ನುಡಿಗಳು ಎನ್ನುವಂತಹ ಬಾಣಗಳಿಂದ ನನ್ನ ಹೃದಯ ಏನು ಛಿನ್ನವಾಗಿದೆಯೋ ಅದರಿಂದ ನಾನು ಪ್ರತೀಕಾರವಾಗಿ ಅಥವಾ ಅದಕ್ಕೆ ಒಂದು ಪ್ರತ್ಯುತ್ತರವಾಗಿ ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಷೋ ಸಾಧು ವರ್ತ್ಮಮೆ ಬ್ರೂಹ್ಯಸ್ಮಿತ್ ಪಿತೃಭಿರ್ಬ್ರಹ್ಮನ್ ನನ್ ಅನ್ಯೈರಪ್ಯನಧಿಷ್ಠಿತಂ. ಪ್ರತ್ಯುತ್ತರವಾಗಿ ನಾನು ಇಂತಹ ಒಂದು ಸ್ಥಾನವನ್ನ ಕೇಳ್ತೇನೆ. ಪದಂ ತ್ರಿಭುವನೋತ್ಕೃಷ್ಟಂ, ಈ 3 ಭುವನಗಳಲ್ಲಿ
ತ್ರಿಲೋಕಗಳಲ್ಲಿಯೂ ಉತ್ಕೃಷ್ಟವಾಗಿರುವಂತಹ ಪದ ಸ್ಥಾನ, ಆ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ನಿನಗೆ ಇಷ್ಟ, ಅದಕ್ಕೆ ನೀನು ದಾರಿಯನ್ನು ತೋರಿಸು. ಸಾಧು ವರ್ತ್ಮ ಅಂದ್ರೆ ದಾರಿ, ಆ ದಾರಿಯನ್ನು ತೋರಿಸು. ಎಂಥದ್ದದು ಪದ? ಅಸ್ಮತ್ ಪಿತೃಭಿಹಿ, ನನ್ನ ತಂದೆ ತಾತ ಮುತ್ತಾತ ಯಾರಿಂದಲೂನುವೆ, ಅಷ್ಟು ಅಲ್ಲದೇನು ಅನ್ಯೈಹಿ, ಮತ್ತಿತರ ಯಾರಿಂದಲೂನುವೆ ಅನಧಿಷ್ಠಿತಂ, ಇನ್ನು ಯಾರೂ ಆ ಪದವಿಯನ್ನು ಪಡೆದಿರಬಾರ್ದು, ಅಂತಹ ಪದವಿಯನ್ನು ನಾನು ಅಪೇಕ್ಷಿಸ್ತೇನೆ. ಈಗ ನೋಡಿ ಅವನ ಮನಸ್ಸಿನಲ್ಲಿ ಹೇಗಿದೆ ಅಂತಂದ್ರೆ, ಆ ಸಿಂಹಾಸನ ಏರೋದಕ್ಕೆ ನನಗೆ ಕೊಡ್ಲಿಲ್ವಲ್ಲ ನೀನು, ಸರಿ ಹಾಗಾದ್ರೆ ನಾನೊಂದು ಇಂಥ ಪದವಿ ಇಂಥ ಸ್ಥಾನ ಪಡೆದುಕೊಳ್ತೇನೆ, ಅದು ಇನ್ನೂವರೆಗೂ ಯಾರೂ ಹತ್ತಿರಬಾರ್ದು, ಅಂತಹ ಸ್ಥಾನ ನಾನು ಪಡ್ಕೊಳ್ತೇನೆ ಅಂತ. ಇದು ಕ್ಷಾತ್ರ ಸಹಜ ಸ್ವಭಾವ. ಆದ್ದರಿಂದ ಪದಂ ತ್ರಿಭುವನೋತ್ಕೃಷ್ಟಂ, ಮೂರು ಲೋಕಗಳಲ್ಲಿ ಉತ್ಕೃಷ್ಟವಾಗಿರುವಂತಹದ್ದು. ಈ ಹಿಂದೆ ನನ್ನ ತಂದೆ ತಾತ ಮುತ್ತಾತರು ಯಾರೋ ಅದನ್ನು ಹತ್ತಿರದು, ಅನ್ಯೈಹಿ ಬೇರೆ ಯಾರು ಕೂಡ ಆ ಸ್ಥಾನವನ್ನ ಆ ಪದವಿಯನ್ನ ಪಡೆದುಕೊಂಡಿರಬಾರ್ದು. ಅಂತಹ ಅನಧಿಷ್ಠಿತಂ, ಯಾರು ಆ ಸ್ಥಾನದ ಮೇಲೆ ಕುಳಿತಿರಬಾರ್ದು, ಅಂತಹ ಪದವಿ ನನಗೆ ಬೇಕು. ಆ ಪದವಿಯನ್ನ ಪಡೆಯೋದಕ್ಕೆ ನಾರದರೆ ತಾವು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಇಷ್ಟು ಹೇಳಿದ ಮೇಲೆ ನಾರದರ ಮನಸ್ಸಿಗೆ ಸ್ಪಷ್ಟವಾಗುತ್ತೆ, ಈ ಹುಡುಗ ಸಣ್ಣ ಪುಟ್ಟ ಯಾವುದೋ ಸ್ವಲ್ಪ ಸಿಟ್ಟಿನಿಂದ ಬಂದಾಗ, ಇವತ್ತು ಕೆಲವೊಂದು ಅಡ್ವರ್ಟೈಸ್ ಬರ್ತದೆ ನೋಡಿ, ಒಂದು 80-90ರ ದಶಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಅಡ್ವರ್ಟೈಸ್ ಇತ್ತು. ಒಂದು ಪುಟ್ಟ ಮಗು ಇರ್ತದೆ, ಮನೆಯಲ್ಲಿ ಎಲ್ಲರೂ ಅವನು ಬೈತಾ ಇದ್ದಾರೆ ಅಂತ ಹೇಳಿ ಮನೆ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ. ಪಕ್ಕದ ಮನೆಯಲ್ಲಿರುವಂತಹ ಅಜ್ಜ ಯಾರೋ ಬಂದು ನೋಡ್ಕೊಂಡ್ಬಿಟ್ಟು ಇವನು ಸ್ಟೇಷನ್ ಅಲ್ಲಿ ಬಂದು ಕೂತಿದ್ದಾನೆ ಅಂತ ಹೇಳಿ ನೋಡ್ಬಿಟ್ಟು, ಯಾಕೆ ಮಗು ಎಲ್ಲ ಹೊಂಟಿದೀಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಘರ್ ಮೇ ಸಬ್ ಗುಸ್ಸಾ ಕರ್ತೆ ಹೈ ಮೈ ಘರ್ ಚೋಡ್ಕೆ ಆ ಗಯಾ ಅಂತ. ಅವನಿಗೆ ಗೊತ್ತಾಗ್ತದೆ ಇವನ್ ಮನಸ್ಸಿನ ಸ್ಥಿತಿ ಏನು ಅಂತೇಳಿ. ಆ ಅಜ್ಜ ಹೇಳ್ತಾನೆ, ಹೌದಾ, ಮನೆಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಜಿಲೇಬಿ ಮಾಡ್ತಾ ಇದಾರಲ್ಲ ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಜಲೇಬಿ ಅಂತ. ಜಲೇಬಿ ಮೇಲೆ ಆಸೆಯಿಂದ ಪುನಃ ವಾಪಸ್ ಮನೆಗೆ ಬರ್ತಾನೆ. ಈ ಧ್ರುವ ಆ ಥರ ಸಿಟ್ಟಿನಿಂದ ಕಾಡಿಗೆ ಹೋಗಿದ್ದಲ್ಲ ಅನ್ನೋದು ನಾರದರಿಗೆ ಖಾತ್ರಿ ಆಗುತ್ತೆ. ಇವನು ಇಷ್ಟು ಸ್ಪಷ್ಟವಾಗಿ ತನಗೆ ಏನ್ ಬೇಕು ಅನ್ನೋದನ್ನ ನಿಶ್ಚಯವಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇವನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ಮಾರ್ಗದರ್ಶನವನ್ನು ಹೇಳ್ತಾನೆ. ಹಾಗೆ ನೀನು ಭಗವಂತನನ್ನ ಪ್ರಸನ್ನಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಈ ಮಾರ್ಗವನ್ನ 6-7 ಶ್ಲೋಕಗಳಲ್ಲಿ ಇದಾವೆ. ಅದನ್ನ ನಾವುಗಳು ಎಲ್ಲರೂ, ಅದರಲ್ಲಿಯೂ ವಿಶೇಷವಾಗಿ ನಿವೃತ್ತ ಜೀವನರು, ವಿಶ್ರಾಂತ ಜೀವನದಲ್ಲಿರುವಂಥವರು ಅಳವಡಿಸ್ಕೊಳ್ಬಹುದು ಜೀವನ ಸಾರ್ಥಕವಾಗುವುದಕ್ಕೆ. ದಿನದಲ್ಲಿ ಒಂದು ಅರ್ಧ ಗಂಟೆಯಿಂದ ಶುರು ಮಾಡಿ 2-3 ಗಂಟೆವರೆಗೂ ನಾವು ಬೆಳೆಸ್ಕೊಳ್ಬಹುದು ಇಲ್ಲಿ ಹೇಳಿರುವಂತಹ ಉಪಾಯವನ್ನ, ಕ್ರಮವನ್ನ. ನಮ್ಮ ಆಸಕ್ತಿ ಮೇರೆಗೆ, ಅಭಿರುಚಿಯ ಮೇರೆಗೆ, ಸಮಯ ಸಂದರ್ಭಾನುಸಾರ ನೋಡುವಾಗಿ ಒಟ್ಟಾರೆ ಹೆಚ್ಚು ಭಗವಂತನ ಕಡೆಗೆ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಈ ಅಧ್ಯಾಯ ನಮಗೆ, ಅದರಲ್ಲಿ ವಿಶೇಷವಾಗಿ ವಿಶ್ರಾಂತ ಜೀವನದಲ್ಲಿರುವವರಿಗೆ ಅನುಕೂಲ ಅನ್ನುವಂತಹದ್ದು ನನ್ನ ಭಾವನೆ. ನಾರದರು ಹೇಳ್ತಾರೆ 40ನೇ ಶ್ಲೋಕದಲ್ಲಿ, ಜನನ್ಯಾಭೀತಃ ಪಂಥ ಸವೈ ನಿಶ್ರೇಯ ಸಸ್ಯತೆ ಭಗವಾನ್ ವಾಸುದೇವಸ್ತಂ ಭಜ ತತ್ ಪ್ರವಣಾತ್ಮನ. ಹೇ ಧ್ರುವನೇ, ನಿನ್ನ ತಾಯಿ ಏನು ಹೇಳಿದ್ಲಲ್ಲ ಭಗವಂತನನ್ನು ಆರಾಧಿಸು ಅಂತೇಳಿ, ಅದು ಅತ್ಯುತ್ತಮವಾಗಿರುವಂತಹ ನಿಶ್ರೇಯಸಕ್ಕೆ ಕಾರಣವಾಗಿರುವಂತಹ ಮಾರ್ಗ ಅದು. ಆದ್ದರಿಂದ ನೀನು ವಾಸುದೇವನನ್ನೇ ಭಜಿಸು ಅಂತ ಹೇಳ್ತಾ, ಮೊದಲನೇದಾಗಿ ಈ ಶ್ಲೋಕದಿಂದ ಸ್ಟೆಪ್ಗಳು ಪ್ರಾರಂಭವಾಗ್ತವೆ. ತತ್ತಾತ ಗಚ್ಚ ಭದ್ರಂತೆ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇ. ಹೇ ಬಾಲಕನೇ, ಆ ತಪಸ್ಸಿಗೋಸ್ಕರವಾಗಿ ನೀನು ಮುಂಚೆ ಅತ್ಯಂತ ಮಂಗಳಕರವಾಗಿರುವಂತಹ ಪುಣ್ಯಕರವಾಗಿರುವಂತಹ ಯಮುನೆಯ ದಡದಲ್ಲಿರುವಂತಹ ಮಧುವನ ಎನ್ನುವಂತಹ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ಸಾಕ್ಷಾತ್ ಹರಿ ಭಗವಂತನು ಯಾವಾಗಲೂ ಅಲ್ಲಿ ವಾಸವಾಗಿರುತ್ತಾನೆ, ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಇದರರ್ಥ ನಾವು ಉತ್ತಮವಾದ ಸ್ಥಾನವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಅಂದ್ರೆ
ಮನೆಯಲ್ಲಿ ಬೆಡ್ರೂಮು, ಪಾರ್ಕಿಂಗ್ ಗ್ಯಾರೇಜು, ಬಾಲ್ಕನಿ, ಆಮೇಲೆ ಸಿಟ್ಔಟು ಅಥವಾ ಅಡಿಗೆ ಮನೆ ಇತ್ಯಾದಿ ಇತ್ಯಾದಿಗಳಲ್ಲಿ ನಾವು ಅನುಷ್ಠಾನ ಪೂಜೆ ಇತ್ಯಾದಿಗಳು ಮಾಡ್ಲಿಕ್ಕೆ ಆಗೋದಿಲ್ಲ. ಶುದ್ಧವಾದ ಸ್ಥಾನ ಅಂತ ಹೇಳಿದ್ರೆ ದೇವ್ರ ಕೋಣೆ ಅನ್ನೋದು ಒಂದು ಸಪರೇಟ್ ಆಗಿಯೇ ಮಾಡಿಕೊಂಡು ಆ ಥರ ಮಾಡ್ಕೊಳ್ಬೇಕು ಅನ್ನೋದು ಆಶಯ. ನಾವು ಹೀಗೆ ಅರ್ಥೈಸ್ಕೊಳ್ಬಹುದು ಇವತ್ತಿನ ಕಾಲದಲ್ಲಿ. ಸ್ನಾತ್ವಾನುವಸನಂ ತಸ್ಮಿನ್ ಕಾಲಿಂಧ್ಯ ಸಲಿಲೆ ಶಿವೆ ಕೃತ್ವೋಚಿತಾನಿ ನಿವಸನ್ ಆತ್ಮನಃ ಕಲ್ಪಿತಾಸನಃ. ನಾವು ಇನ್ನೂ ಒಂದು ಮಾಡಬಹುದು. ಮನೆಯಲ್ಲಿಯೂ ಪ್ರತಿನಿತ್ಯಗೋಸ್ಕರವಾಗಿ ಒಂದು ನಮ್ಮ ಪೂಜೆಗೆ, ಅನುಷ್ಠಾನಕ್ಕೆ, ಉಪಾಸನೆಗೆ ಅಂತ ಹೇಳಿ ಒಂದು ನಮ್ಮದೇ ಆದ ಸಪರೇಟ್ ಆಗಿ ಸ್ಥಳಾವಕಾಶ ಮಾಡ್ಕೊಳ್ಬಹುದು. ಅದಲ್ದೇನು ವರ್ಷದಲ್ಲಿ 1-2 ಬಾರಿ 3 ಬಾರಿ ಯಾವಾಗಲೂ ಉತ್ತಮವಾಗಿರುವಂತಹ ಕೇವಲ ಅನುಷ್ಠಾನ ಉಪಾಸನೆಗಳಿಗೋಸ್ಕರವೇನೆ ನಾವು ಕೆಲವೊಂದು ಕ್ಷೇತ್ರಗಳಿಗೆ, ಸ್ಥಾನಗಳಿಗೆ ಹೋಗಿ 1 ವಾರ, 10 ದಿವಸ, 5 ದಿವಸ ನಮ್ಗೆ ಎಷ್ಟು ಸಮಯಾವಕಾಶವೋ ಅಷ್ಟು ದಿವಸ ಅಲ್ಲಿ ಹೋಗಿ ಅನುಷ್ಠಾನಾದಿಗಳನ್ನು ಮಾಡ್ಕೊಂಡು ಬರಬಹುದು. ಈ ಹೊಳೆ ನರಸೀಪುರದಲ್ಲಿ ಮಠದಲ್ಲಿ ಹಾಗೇನೆ ಅನುಷ್ಠಾನ ಮಾಡೋರಿಗೋಸ್ಕರವೇ ಅನ್ನುವಂತಹ ರೀತಿಯಲ್ಲಿ ಕೋಣೆಗಳನ್ನು ಕೊಡ್ತಾರೆ. ಊಟದ ವ್ಯವಸ್ಥೆಯಲ್ಲೆಲ್ಲ ಇರ್ತದೆ. ಹಾಗೇನೆ ಹುಬ್ಳಿ ಮತ್ತು ಬೆಂಗಳೂರು ಹೈವೇನಲ್ಲಿ ಹುಬ್ಬಳ್ಳಿಯಿಂದ ಒಂದು 28 ಕಿಲೋಮೀಟರ್ ಅಲ್ಲಿ ತಡಸ್ ಅಂತ ಗಾಯತ್ರಿ ತಪೋವನ ಅಂತ ಇದೆ. ಅಲ್ಲಿಯೂ ಕೂಡ ಅನುಷ್ಠಾನಾದಿ ಮಾಡೋರಿಗೆ ಅವಕಾಶ ಇರುತ್ತದೆ. ರೂಮ್ಗಳಿರ್ತದೆ, ಎಲ್ಲ ವ್ಯವಸ್ಥೆ ಇರ್ತದೆ. ಬಿಸಿ ನೀರು, ಕಾಟು ಎಲ್ಲ ಇರ್ತದೆ. ಅನುಷ್ಠಾನ ಮಾಡ್ಲಿಕ್ಕೂ ಅವಕಾಶ ಇರ್ತದೆ. ಹಾಗೇನೆ ಇತ್ತೀಚೆಗೆ ತೀರ ಹೊಸದಾಗಿ ನಾಳೆ 30-31ನೇ ತಾರೀಕು ಸಾಧನಾ ಭವನ ಅಂತ ಹೇಳಿ ನಮ್ಮ ಗುರುಗಳ ಸಮಾಧಿ ಇರುವಂತಹ ಶಿರಳಗಿ ಕ್ಷೇತ್ರದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಸಾಧಕರು ಅಲ್ಲಿ ಹೋಗಿ ತಮ್ಮ ತಮ್ಮ ಜಪ ತಪ ಅನುಷ್ಠಾನಗಳನ್ನು ಮಾಡ್ಕೊಳ್ಬಹುದು ಅನ್ನುವಂತಹದ್ದು. ಇವತ್ತೇ ನನಗೆ ಅದರ ಆಮಂತ್ರಣ ಪತ್ರಿಕೆ ಬಂದಿತ್ತು. 30-31ನೇ ತಾರೀಕು ಉದ್ಘಾಟನೆ ಇದೆ. ಅದಾದ್ಮೇಲೆ ಸಾಧನಾ ಭವನ ಅನ್ನುವಂತಹದ್ದಲ್ಲಿ ಇರ್ತದೆ. ಹೀಗೆ ನನಗೆ ಗೊತ್ತಿರೋದು ಇಷ್ಟು. ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಅನೇಕಗಳಲ್ಲಿ ಕ್ಷೇತ್ರಗಳಲ್ಲಿ ಈಗ ಈ ಹರಿದ್ವಾರ್ ಅಂತ ಇದೆ ಅಲ್ಲಿ ಉತ್ತರದಲ್ಲಿ. ಅಲ್ಲಿಂದ ಬೇಸಿಗೆ ಶುರು ಆಗ್ತಾ ಇದ್ದಂತೇನೆ ದಕ್ಷಿಣದಿಂದ ಅನೇಕ ಸಾಧು ಸತ್ಪುರುಷರು ತುಂಬಾ ಜನ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರ ಕಾಟೇಜ್ಗಳಿರ್ತವೆ. ಅವರು ಯಾರಿಗೋ ಒಬ್ರಿಗೆ ಅಲ್ಲಿರುವಂತಹ ಮ್ಯಾನೇಜರ್ಗೂ ಅವರಿಗೆ ಅಲ್ಲಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಈ ರೀತಿ ಅನುಷ್ಠಾನಗಳಿಗೆ ಹೋದವರಿಗೇನೆ ಅಲ್ಲಿ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ. ತರಕಾರಿ, ಧಾನ್ಯ, ದವಸ, ಪಾತ್ರೆ ಎಲ್ಲ ಇರ್ತದೆ. ನಾವು ಮಾಡ್ಕೊಳ್ಳೋದಾದ್ರೆ ನಮ್ಗೆ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಇಲ್ಲ ಅಂದ್ರೆ ಊಟದ ವ್ಯವಸ್ಥೆ ಅವರು ಮಾಡ್ಕೊಂಡಿಟ್ಟಿರ್ತಾರೆ. ಹಾಗೆ 2 ತಿಂಗಳು 3 ತಿಂಗಳು ಹೀಗೆ ಹೋಗುವಂಥವ್ರು ಇದ್ದಾರೆ. ಬೇಸಿಗೆನಲ್ಲಿ ಫೆಬ್ರವರಿಯಿಂದ ಹೆಚ್ಚು ಕಡಿಮೆ ಜೂನ್ ವರೆಗೂ ಹೋಗ್ತಾರೆ. ಹಿಮಾಲಯದ ತಪ್ಪಲಿನಲ್ಲಿ ಹರಿದ್ವಾರದಿಂದ ಮೇಲ್ಗಡೆ ಅಲ್ಲಿ ಹೋಗಿ ತಪಶ್ಚರ್ಯಾದಿಗಳನ್ನು 2 ತಿಂಗಳ ಅನುಷ್ಠಾನಾದಿಗಳನ್ನು ಮಾಡ್ಕೊಂಡು ಬರುವಂಥವ್ರು ಇದ್ದಾರೆ. ತಡಸ್ಸಿನ ವಲ್ಲಭ ಚೈತನ್ಯರು ಬಹಳ ವರ್ಷ ಹೋಗ್ತಾ ಇದ್ರು. ನಮ್ಮ ಹುಬ್ಬಳ್ಳಿ ಅದ್ವೈತಾಶ್ರಮದ ಪ್ರಣವಾನಂದರು ಹೋಗ್ತಾ ಇದ್ರು. ಈ 1-2 ವರ್ಷ ಹೋಗಿಲ್ಲ ಅಷ್ಟೇನೆ. ಮುಂಚೆ ಎಲ್ಲ ಹೋಗ್ತಾ ಇದ್ರು. ಬಹಳ ಜನ ಹಿಮಾಲಯಕ್ಕೆ ಹೋಗಿ 1-2 ತಿಂಗಳು ಅಲ್ಲಿ ಹೋಗಿ ಬರ್ತಾರೆ. ಎಲ್ಲ ರೀತಿಯ ಅನುಕೂಲಗಳಲ್ಲಿ ಇರ್ತವೆ. ಆದರೆ ಉತ್ತಮ ಕ್ಷೇತ್ರಗಳಲ್ಲಿ ಹೋಗಿ ಬರುವಂತಹದ್ದು, ಹೋಗಿ ಅನುಷ್ಠಾನ ಮಾಡ್ಕೊಳ್ಬಹುದು. ಆ ಆಪ್ಷನ್ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹೋಗಿ ಏನೇನ್ ಮಾಡಬೇಕು? ಸ್ನಾತ್ವಾನುಸವನಂ, ಸ್ನಾನಾದಿಗಳನ್ನು ನಿರ್ವರ್ತಿಸಿ ಕಾಲಿಂದ್ಯ ಸಲಿಲೆ ಶಿವೆ. ಅಲ್ಲಿ ಯಮುನಾ ತಟ ಇಲ್ಲಿ ಹೇಳಿರೋದ್ರಿಂದ ಕಾಲಿಂದಿ ಅಂದ್ರೆ ಯಮುನೆ ಇನ್ನೊಂದು ಹೆಸರು. ಕಾಲಿಂದಿಯಲ್ಲಿ ಪುಣ್ಯಕರವಾಗಿರುವಂತಹ ಆ ನೀರಿನಲ್ಲಿ ಸ್ನಾನಾದಿಗಳನ್ನು ಮಾಡಿ ಕೃತ್ವೋಚಿತಾನಿ, ದಿನನಿತ್ಯದ ದಿನಚರ್ಯಗಳು, ಉಚಿತ ಕರ್ಮಗಳು ಅಂತ ಹೇಳಿದ್ರೆ ನಿತ್ಯದ ಸಂಧ್ಯಾ ವಂದನೆ, ನಿತ್ಯದ ದೇವಪೂಜೆ ಇತ್ಯಾದಿಗಳು ಇವೆಲ್ಲವನ್ನು ಮಾಡಿಕೊಂಡು ನಿವಸನ್ ಆತ್ಮನಃ ಕಲ್ಪಿತಾಸನಃ, ನಿತ್ಯ ಮಾಡ್ತಕ್ಕಂತ ಇರುವಂತಹ ಕೆಲಸಗಳು ಅಂತ ಏನಿರ್ತಾವೆ ಅವೆಲ್ಲ ಮುಗಿಸ್ಕೊಂಡು ಕಲ್ಪಿತಾಸನಃ, ಒಂದು ಆಸನವನ್ನ ಸಿದ್ಧ ಮಾಡಿಕೊಂಡು. ಆಸನ ಅಂತ ಹೇಳಿದ್ರೆ ಚಾಪೆ ಅದು ಅಂತಲ್ಲ. ಇಲ್ಲಿ ಪದ್ಮಾಸನವೋ, ಸುಖಾಸನವೋ, ವಜ್ರಾಸನವೋ, ನಮ್ಗೆ ಯಾವುದು ಸಿದ್ಧವಾಗಿದೆಯೋ ಆ ಆಸನ, ಯಾವ್ದು ಅನುಕೂಲ ಇದೆಯೋ ಅದನ್ನು ಕಲ್ಪಿತ ಮಾಡಿಕೊಂಡು ಪ್ರಾಣಾಯಾಮೇನ ತ್ರಿವ್ರತ ಪ್ರಾಣೇಂದ್ರಿಯ ಮನೋಮಲಂ ಶನೈರ್ವಿದ್ಯಸ್ಯಾಭಿಧ್ಯಾಯೇನ್ ಮನಸಾ ಗುರುಣಾ ಗುರುಂ. ಪ್ರಾಣಾಯಾಮದ ಮೂಲಕ ಪ್ರಾಣಗಳನ್ನ ನಿಗ್ರಹಿಸಿ, ಅಂದ್ರೆ ವಾಯುಗಳನ್ನ ನಿಗ್ರಹಿಸಿ ತನ್ಮೂಲಕ
ಮನೋಮಲಂ ಮನಸ್ಸಿನ ಮಲವನ್ನ ಶನೈಹಿ ವ್ಯುಧ್ಯಸ್ಯ ನಿಧಾನವಾಗಿ ಹೊರ ಹಾಕ್ತಾ ಅಭಿಧ್ಯಾಯೇನ್ ಮನಸ್ಸ ಅಭಿಧ್ಯಾಯನ್ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಯಾರನ್ನ ಗುರುಣ ಗುರುಂ ಗುರುಣ ಗುರು ಅಂತ ಹೇಳಿದ್ರೆ ಇಲ್ಲಿ ಭಗವಂತನನ್ನ ಧ್ಯಾನ ಮಾಡೋದಕ್ಕೆ ಶುರು ಮಾಡಬೇಕು ಅಂತ. ಈ 2 ಶ್ಲೋಕದಲ್ಲಿ ನಾರದರು ಧ್ರುವನಿಗೆ ಅಷ್ಟಾಂಗ ಯೋಗಗಳನ್ನೆಲ್ಲವನ್ನೂ ಹೇಳಿಕೊಟ್ರು. ಹಾಗೆ ನೋಡಿ, ಕೃತ್ವೋಚಿತಾನಿ ಪದದಿಂದ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ನಿರ್ವರ್ತಿಸಿ ನಿತ್ಯವಾಗಿ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಅಂತ ಹೇಳುವಾಗ, ಕೃತ್ವ ಉಚಿತಾನಿ ಅಂತ ಪದದ ಮೂಲಕವಾಗಿ ಯಾವ್ದ್ಯಾವ್ದು ಯೋಗ್ಯವಾಗಿದೆಯೋ ಅವುಗಳನ್ನು ಮಾಡುವುದರ ಮೂಲಕ ಅಂತ ಹೇಳುವಾಗ, ಆ ಪದದಿಂದ ಯಮ ಮತ್ತು ನಿಯಮ ಆ ಎರಡನ್ನು ಅಲ್ಲಿ ಹೇಳಿದಾಗಾಯ್ತು. ಪ್ರತಿನಿತ್ಯ ಮಾಡಬೇಕು ಅನ್ನೋದು ನಿಯಮ ಅಂತಂದ್ರೆ ಆಯಾ ಸಮಯದಲ್ಲಿಯೇ ಮಾಡಬೇಕಾಗಿರುವಂತಹದ್ದು. ಅದು ಸ್ನಾನ, ಸಂಧ್ಯಾ ವಂದನೆ, ಅದು ಏನೇನಿದೆಯೋ ನಿತ್ಯದ ಅನುಷ್ಠಾನ ಏನಿದೆಯೋ ಹಾಗೆ ಆನ್ಹಿಕಗಳನ್ನು ಮಾಡು. ಕೃತ್ವೋಚಿತಾನಿ ಉಚಿತವಾಗಿರುವಂತಹ ಕರ್ತವ್ಯಗಳನ್ನು ಮಾಡಿ ಅಂತ ಹೇಳುವುದರ ಮೂಲಕ ಯಮ ನಿಯಮಗಳನ್ನು ಹೇಳಿಕೊಟ್ಟ ಹಾಗಾಯ್ತು. ಕಲ್ಪಿತಾಸನ ಆಸನ ಪದದಿಂದ ಆಸನವನ್ನು ಹೇಳಿಕೊಟ್ಟ ಹಾಗಾಯ್ತು. ಮಲಂ ಯುದ್ಧಸ್ಯ ಮನಸ್ಸಿನ ಮಲವನ್ನು ಹೊರಹಾಕಿ ಅಂತ ಹೇಳುವುದರ ಮೂಲಕ ಪ್ರಾಣಾಯಾಮ ಪ್ರತ್ಯಾಹಾರ, ಪ್ರಾಣಾಯಾಮ ಅಂತ ಪದದಿಂದ ಪ್ರಾಣಾಯಾಮವನ್ನ, ಮಲಂ ಉದ್ಯಸ್ಯ ಅನ್ನುವಂತಹ ಪದದಿಂದ ಪ್ರತ್ಯಾಹಾರ ಅದನ್ನು ಹೇಳಿಕೊಟ್ಟಾಗಾಯ್ತು. ಆಮೇಲೆ ಅಭಿಧ್ಯಾಯೇನ್ ಪದದಿಂದ ಧಾರಣ ಮತ್ತು ಧ್ಯಾನ. ಇಲ್ಲಿವರೆಗೂ ಅಷ್ಟಾಂಗ ಯೋಗದ 7 ಅಂಗಗಳನ್ನು ಹೇಳಿಕೊಟ್ಟು ಮುಂದಿನ 45ನೇದಲ್ಲಿ ಧ್ಯಾನವನ್ನೇ ಮುಂದುವರಿಸ್ತಾರೆ. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನವದನೆ ಕ್ಷಣಂ ಸುನಾಸಂ ಸುಭ್ರಮಂ ಚಾರು ಕಪೋಲಂ ಸುರಸುಂದರಂ. ಭಗವಂತನ ವಿಗ್ರಹವನ್ನ ಮನಸ್ಸಿನಲ್ಲಿ ಸಾಧಿಸ್ಕೊಳ್ಬೇಕು. ಕಣ್ಣು ಮುಚ್ಚಿದಾಗ ನಮ್ಮ ಮನಸ್ಸಿನ ಪಟಲದಲ್ಲಿ ಆ ಭಗವಂತನ ವಿಗ್ರಹವನ್ನ, ಎಂತಹ ವಿಗ್ರಹದು? ಪ್ರಸಾದಾಭಿಮುಖಂ, ಪ್ರಸನ್ನವಾಗಿರುವಂತಹ ಮುಖ, ನಗನಗುತ್ತಾ ಇರುವಂತಹ ಭಗವಂತನ ಮುಖವನ್ನು. ಶಶ್ವತ್ ಪ್ರಸನ್ನ ವದನಂ, ಮೊದಲನೇದಾಗಿ ಅಭಿಮುಖಂ, ನನ್ನ ಎದುರುಗಡೆ ಭಗವಂತ ನಿಂತಿದ್ದಾನೋ ಅಥವಾ ಕುಳಿತಿದ್ದಾನೋ ಎನ್ನೋ ರೀತಿಯಲ್ಲಿ ಅವನನ್ನು ಗಮನಿಸಿ, ಪ್ರಸನ್ನ ವದನೆ ಕ್ಷಣಂ, ಪ್ರಸನ್ನವಾದ ಮುಖದಿಂದಲೂ ಮತ್ತು ನಗುನಗುವ ನೋಟದಿಂದಲೂ, ಈ ಕ್ಷಣಂ ನಗುವಿನ ಪ್ರಸನ್ನ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ. ಸುನಾಸಂ, ತುಂಬ ನೇರವಾಗಿರುವಂತಹ ಸುಂದರವಾಗಿರುವಂತಹ ಮೂಗು. ಸುಭ್ರುವಂ, ಹುಬ್ಬುಗಳು ಸುಂದರವಾಗಿರುವಂತಹದ್ದು. ಚಾರು ಕಪೋಲಂ, ಸುಂದರವಾಗಿ ಇರುವಂತಹ ಅವನ ಕಪೋಲಗಳು. ಕಪೋಲ ಅಂತ ಹೇಳಿದ್ರೆ ಗಲ್ಲ, ಅಂದವಾಗಿರುವಂತಹ ಗಲ್ಲ. ಸುರಸುಂದರಂ, ಹೀಗೆ ಬಹಳ ಸುಂದರವಾಗಿ ಇದ್ದಾನೆ ಅನ್ನುವಂತಹ ರೀತಿಯಲ್ಲಿ ಅವನ ಮುಖವನ್ನ ನೋಡ್ಕೊಳ್ಳೋದು. ಹಾಗೇನೆ ಮುಂದಿನ 6-7 ಶ್ಲೋಕಗಳಲ್ಲಿ ಭಗವಂತನು ತನ್ನ ಎಲ್ಲ ಆಭರಣಗಳಿಂದ, ಪೀತಾಂಬರಾದಿ ವಸ್ತ್ರಾಲಂಕರಣಗಳಿಂದ, ಆಯುಧಗಳಿಂದ ಹಿಡಿದುಕೊಂಡು ತನ್ನ ಪ್ರಸನ್ನವಾದ ರೂಪದಿಂದ ನಮ್ಮನ್ನ ಅನುಗ್ರಹ ಮಾಡೋದಕ್ಕೆ ನಮ್ಮ ಮುಂದ್ಗಡೆ ಬಂದಿದ್ದಾನೆ ಎನ್ನುವಂತಹ ರೀತಿಯಲ್ಲಿ ನಾವು ಭಗವಂತನ ಆ ಚಿತ್ರವನ್ನ ಮನಸ್ಸಿನ ಪಟಲದ ಮೇಲೆ ತಂದಿಟ್ಕೊಂಡು ಅದನ್ನು ನೋಡ್ತಾ ಇರಬೇಕು ಅನ್ನುವಂತಹದ್ದು ಧ್ಯಾನ ಅಂತ ಕರೆಸ್ಕೊಳ್ಳುತ್ತದೆ. ಹೀಗೆ ಏವಂ ಭಗವತೋ ರೂಪಂ, 52ನೇ ಶ್ಲೋಕ. ಏವಂ ಭಗವತೋ ರೂಪಂ ಸುಭದ್ರಂ ಧ್ಯಾಯತೋ ಮನಃ ನಿವೃತ್ತ್ಯಾ ಪರಯಾ ತೂರ್ಣಂ ಸಂಪನ್ನಂ ನ ನಿವರ್ತತೆ. ಈ ಪ್ರಕಾರವಾಗಿ ಸುಭದ್ರವಾದ ಅಂದ್ರೆ ತುಂಬಾ ಮಂಗಳಕರವಾಗಿರುವಂತಹ ಭಗವಂತನ ರೂಪವನ್ನ ಯಾರು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇರ್ತಾರೆಯೋ ಅವನು ಯಾವತ್ತಿಗೂ ತನ್ನ ಅಪೇಕ್ಷೆಯಿಂದ ಅಥವಾ ತನ್ನ ಸಾಧನೆಯಿಂದ ಹಿಂತಿರುಗೋದಿಲ್ಲ. ಅಂದ್ರೆ ಅವನಿಗೆ ನಿಶ್ಚಯವಾಗಿ ಯಶಸ್ಸಾಗುತ್ತೆ ಅನ್ನೋ ರೀತಿಯಲ್ಲಿ. ಜಪ್ಯಶ್ಚ ಪರಮೋ ಗುಹ್ಯ ಶ್ರೂಯತಾಂ ಮೇ ನೃಪಾತ್ಮಜ
ಈ ರೀತಿ ಭಗವಂತನ ಸುಂದರ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಆಮೇಲೆ ಜಪ ಮಾಡಬೇಕು ಅಂತ. ಜಪ ಮಾಡಬೇಕು ಅಂತಾದ್ರೆ ಮಂತ್ರ ಬೇಕಲ್ಲ. ಆ ಮಂತ್ರವನ್ನ ನಾರದರು ಧ್ರುವನಿಗೆ ಉಪದೇಶ ಮಾಡ್ತಾರೆ. ಯಾವ ಮಂತ್ರ ನೀನು ಜಪ ಮಾಡಬೇಕು ಅಂತ. ಎಂತಹ ಮಂತ್ರ ಅದು? ಜಪಶ್ಚ ಪರಮೋ, ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಂತ್ರ. ಜಪ್ಯಶ್ಚ ಪರಮೋ ಗುಹ್ಯ, ಬಹಳ ರಹಸ್ಯವಾಗಿರುವಂತಹದ್ದು. ಶ್ರೂಯತಾಮೇ ನೃಪಾತ್ಮಜ, ಇವಾಗ ನಾನು ಹೇಳ್ತೇನೆ, ನನ್ನಿಂದ ಕೇಳಿಸ್ಕೊಳ್ಳಿ ನೀನು. ಯಂ ಸಪ್ತರಾತ್ರಂ ಪಪಠನ್, 7 ರಾತ್ರಿವರೆಗೆ ಅಂದ್ರೆ 7 ಹಗಲು ರಾತ್ರಿಗಳು ನಿರಂತರವಾಗಿ ಆ ಮಂತ್ರವನ್ನು ಜಪ ಮಾಡಿದ್ದೆ ಆದ್ರೆ ಉಮಾನ್ ಪಶ್ಯತಿ ಖೇಚರಾನ್, ಆಕಾಶದಲ್ಲಿ ಸಾಧಾರಣವಾಗಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ದೇವತೆಗಳು ಅಡ್ಡಾಡ್ತಾ ಇರ್ತಾರಲ್ಲ, ಈ ಮಂತ್ರ 7 ಹಗಲು ರಾತ್ರಿ ನಿರಂತರವಾಗಿ ಜಪ ಮಾಡಿದ್ದೆ ಆದ್ರೆ ಆ ಮಂತ್ರ ಪ್ರಭಾವದಿಂದ ಆ ಮಂತ್ರ ಫಲಕಾರಿ ಆಗ್ತಾ ಇದೆ ಅನ್ನುವ ಸೂಚನೆ ಕೊಡೋದಕ್ಕೋಸ್ಕರವಾಗಿ ದೇವತೆಗಳು ಗಗನಚಾರಿಗಳಾಗಿರುವಂತಹವರು ನಮಗೆ ಕಾಣಿಸೋದಕ್ಕೆ ಶುರು ಆಗ್ತಾರೆ ಅಂತ. ಅದರ ಅರ್ಥ ಭಗವಂತನ ದರ್ಶನ ಆಗೋದಕ್ಕೆ ಈ ಮಂತ್ರ ಏನಿದೆ ಅದು ಅತ್ಯಂತ ಸಫಲಕಾರಿಯಾಗಿರುವಂತಹದ್ದು ಅನ್ನೋ ಮಾತನ್ನು ಇಷ್ಟು ಹೇಳಿ ಆ ಬಾಲಕ ಧ್ರುವನ ಬಲಕಿವಿಯಲ್ಲಿ ನಾರದರು ಮಂತ್ರೋಪದೇಶವನ್ನು ಮಾಡ್ತಾರೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಪ್ರಸಿದ್ಧವಾಗಿರುವಂತಹ ದ್ವಾದಶಾಕ್ಷರಿ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನ ನಾರದರು ಬಾಲಕ ಧ್ರುವನ ಬಲಗಿಮಿಯಲ್ಲಿ ಉಪದೇಶ ಮಾಡಿ, ಮಂತ್ರೇಣಾನೇನ ದೇವಸ್ಯ ಕುರ್ಯಾದ್ ದ್ರವ್ಯಮಯೀಂ ಬುಧಃ ಸಪರ್ಯಾಂ ವಿವಿಧೈರ್ದ್ರವ್ಯೈರ್ ದೇಶಕಾಲ ವಿಭಾಗವತ್. ಈ ಮಂತ್ರದಿಂದ ಜಪವನ್ನು ಮಾಡ್ತಾ ಮಾಡ್ತಾ ದೇಶಕಾಲ ವಿಭಾಗವಿತ್, ಯಾವ ದೇಶ ಅಂದ್ರೆ ಉತ್ತಮವಾದ ಸ್ಥಳ ಯಾವುದು ಅದನ್ನು ತಿಳಿದುಕೊಂಡು, ಉತ್ತಮವಾದ ಕಾಲ ಯಾವುದು ಅದನ್ನು ತಿಳಿದುಕೊಂಡು ಭಗವಂತನ ಅರ್ಚನಾದಿಗಳನ್ನ ಸಪರ್ಯಾಂ, ಭಗವಂತನಿಗೆ ಬೇಕಾಗಿರುವಂತಹ ಎಲ್ಲ ದ್ರವ್ಯಗಳನ್ನ, ಬೇಕಾಗಿರುವಂತಂದ್ರೆ ಅವನಿಗೆ ಬೇಕು ಅವನಲ್ಲಿಲ್ಲ ಅಂತ ಅರ್ಥ ಅಲ್ಲ. ನಾವು ನಮ್ಮ ದಿನನಿತ್ಯದಲ್ಲಿ ಹಾಗೆ ನಮ್ಮನ್ನು ನಾವು ನೋಡ್ಕೊಳ್ತೀವೋ ಹಾಗೆ ಭಗವಂತನನ್ನು ಶಂಕರಾಚಾರ್ಯರು ಶಿವಮಾನಸ ಸ್ತೋತ್ರದಲ್ಲಿ ಭಗವಂತನ ಪೂಜೆ ಅಂದ್ರೆ ಏನು ಅನ್ನೋದಕ್ಕೆ ಸುಂದರವಾದ ವರ್ಣನೆ ಕೊಡ್ತಾರೆ. ಪೂಜಾತೆ ವಿಷಯೋಪಭೋಗ ರಚನಾ ಅಂತ. ನಾವು ನಮಗೆ ನಿತ್ಯವೂ ಏನೇನು ಬೇಕೋ ಅದನ್ನೆಲ್ಲ ನಾವು ಹೇಗೆ ಹೊಂದಿಸ್ಕೊಳ್ತೀವಿಯೋ ಹಾಗೆ ಭಗವಂತನಿಗೂ ಹೊಂದಿಸ್ಕೊಡುವಂತಹದ್ದು ಪೂಜೆ ಅನ್ನೋ ರೀತಿಯಲ್ಲಿ ವರ್ಣನೆ ಕೊಟ್ಟಿರ್ತಾರೆ. ಅದೇ ಮಾತನ್ನು ಇಲ್ಲಿಯೂ ಹೇಳ್ತಾರೆ. ಸಪರ್ಯಾಂ ವಿವಿಧೈರ್ ದ್ರವ್ಯೈರ್, ಅನೇಕ ರೀತಿಯ ದ್ರವ್ಯಗಳಿಂದ, ಉತ್ತಮವಾದ ದೇಶ ಕಾಲ ಸಮಯ ಯಾವುದು, ಯಾವ ಸ್ಥಳದಲ್ಲಿ ಮಾಡಬೇಕು ಅದನ್ನು ತಿಳಿದುಕೊಂಡು ಭಗವಂತನಿಗೆ ಪ್ರಿಯವಾಗಿರುವಂತಹ ಪತ್ರ ಪುಷ್ಪ ಫಲ ಗಡ್ಡೆ ಗೆಣಸುಗಳು ವಸ್ತ್ರ ಉತ್ತಮ ದ್ರವ್ಯಗಳಿಂದ ಅವನ ಸಪರ್ಯ ಮಾಡಬೇಕು, ಪೂಜೆ ಮಾಡಬೇಕು. ಯಾವುದರಿಂದ? ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರಗಳನ್ನು ಹೇಳ್ತಾನೆ. ಈ ಪೂಜೆ ಮಾಡಬೇಕು ಅಂದ್ರೆ ಎಲ್ಲಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ. 56ನೇದರಲ್ಲಿ ಲಬ್ಧ್ವಾ ದ್ರವ್ಯಮಯೀಮರ್ಚಾಂ ಕ್ಷಿತ್ಯಂಭಾದಿಷು ವಾರ್ಚಯೇತ್ ಆಭೃತಾತ್ಮ ಮುನಿಶಾಂತೋ ಯತವಾಂಗ್ಮಿತವನ್ಯಭುಕ್. ಲಬ್ಧ್ವಾ ದ್ರವ್ಯಮಯೀಂ ಅರ್ಚಾಂ, ಒಂದು ಮೂರ್ತ ರೂಪವಾಗಿರುವಂತಹ ಅರ್ಚಾಂ ವಿಗ್ರಹವನ್ನ ಮಾಡ್ಕೊಳ್ಬೇಕು, ಪಡೆದುಕೊಳ್ಬೇಕು, ತೆಗೆದುಕೊಳ್ಬೇಕು. ಖರೀದಿಯಾಗಿ ತೆಗೆದುಕೊಳ್ಳಿ, ನೀವೇ ಮಾಡಿ ಅಥವಾ ಮಾಡಿಸ್ಕೊಂಡು ತೆಗೆದುಕೊಳ್ಳಿ, ಯಾವುದೋ ರೀತಿಯಿಂದ ಪಡ್ಕೊಳ್ಬೇಕು. ಯಾವುದರಿಂದ? ಕ್ಷಿತಿ, ಭೂಮಿಯಿಂದ, ಮಣ್ಣು ಕಲ್ಲು ಇತ್ಯಾದಿಗಳಿಂದ, ಅಥವಾ ನೀರ್ ಮರ ಇತ್ಯಾದಿಗಳು, ಭೂಮಿಯಿಂದ ಹುಟ್ಟಿರುವಂತಹ ಗಿಡಗಳು, ಆ ಗಿಡದಿಂದ ಮರದಿಂದ ಮಾಡಿರುವಂತಹ ವಿಗ್ರಹಗಳು, ಅದು ಆಗ್ಬಹುದು. ಅಭ್ವಾದಿಷು, ನೀರಿನಲ್ಲಿಯೂ ಭಗವಂತನನ್ನ ಕಂಡು, ಆದಿ ಪದದಿಂದ ಅಗ್ನಿಯಲ್ಲಿಯೂ ಭಗವಂತನನ್ನ ಅರ್ಚನೆ ಮಾಡೋದು. ಹೀಗೆ ನೀರಿನಲ್ಲಾಗ್ಲಿ ಅಗ್ನಿಯಲ್ಲಾಗ್ಲಿ ಆ ವಿಗ್ರಹದಲ್ಲಾಗ್ಲಿ ಯಾವುದೇ ರೀತಿಯಲ್ಲಿ ನಾವು ದ್ರವ್ಯವನ್ನ ಪಡೆದುಕೊಂಡು ಅದರಲ್ಲಿ ಭಗವಂತನ ಸಪರ್ಯ ಸೇವೆಯನ್ನ ಮಾಡ್ತಾ ಮಾಡ್ತಾ ಯತವಾಂಗ್, ಮಾತುಗಳನ್ನ ನಿಯಮಿತಗೊಳಿಸಿ ಕಡಿಮೆಗೊಳಿಸಿ,
ಮಿತವನ್ಯಭುಕ, ಮಿತವಾಗಿ ವನ್ಯದಲ್ಲಿಯೇ ಅಲ್ಲಿಯೇ ಸಿಗುವಂತಹ ಆಹಾರಗಳು ಏನಿದೆಯೋ ಅವನ್ನೆಲ್ಲ ಸ್ವೀಕರಿಸುತ್ತಾ, ಅಂದ್ರೆ ನಮಗೆ ಬಾಯಿಗೆ ಏನು ರುಚಿ ಬೇಕೋ ಅದನ್ನು ಗೆದ್ಕೊಂಡು ಅಂತ. ವನ್ಯಭುಕ ಅಂತ ಹೇಳಿದಾಗ ಕಾಡಲ್ಲಿ ಏನ್ ಸಿಗ್ತವೆ ಅದನ್ನೇ ತಿಂದುಕೊಂಡು ಅನ್ನೋ ಅವಳ ಆಶಯ ಏನು ಅಂತ ಹೇಳಿದ್ರೆ ಬಾಯಿ ರುಚಿಯನ್ನ ಗೆದ್ದು ಅಂತ. ಈಗ ಈ ಇದರಲ್ಲಿ ನೀವು ಸೂಕ್ಷ್ಮ ಗಮನಿಸಿದ್ರೆ 3 ರೀತಿಯ ಉಪಾಸನೆಯನ್ನು ಹೇಳಿದ್ದಾಯ್ತು, ಅಥವಾ 3 ಮಾರ್ಗದಲ್ಲಿ ಅಂತ. ಯಾವ್ದ್ಯಾವುದು? ಕಾಯೇನ, ಈ ಪೂಜಾದಿಗಳನ್ನು ಮಾಡುವಂತಹದ್ದು ಶರೀರದಿಂದ. ಆಮೇಲೆ ಕಾಯೇನ ಮನಸ, ಧ್ಯಾನ ಮಾಡುವಂತಹದ್ದು ಧ್ಯಾನ ಮಾಡುವಂತಹದ್ದು ಮನಸ್ಸಿನಿಂದ. ವಚಸ, ಜಪ ಮಾಡುವಂತಹದ್ದು ಮನಸ್ಸಿನಿಂದ, ಮಾತಿನಿಂದ. ಆದ್ರಿಂದ ಮಾತಿನಿಂದ, ಮನಸ್ಸಿನಿಂದ ಮತ್ತು ಶರೀರದಿಂದ, ಇದಕ್ಕೆ ತ್ರಿಕರಣ ಅಂತ ಹೇಳ್ತಾರೆ. ತ್ರಿಕರಣ ಪೂರ್ವಕವಾಗಿ ಭಗವಂತನನ್ನು ನಾವು ಅರ್ಚಿಸಿದ್ದೆ ಆದ್ರೆ, ಉಪಾಸಿಸಿದ್ದೆ ಆದ್ರೆ ಏವಂ. ಇವಾಗ ಇನ್ನು ಪ್ರಶ್ನೆ ಬರಬಹುದು, ಕಣ್ಮುಚ್ಕೊಂಡು ಧ್ಯಾನ ಮಾಡುವಂತ ಹೇಳಿದ್ರಿ, ಆಮೇಲೆ ಜಪ ಮಾಡುವಂತ ಹೇಳಿದ್ರಿ, ಆಮೇಲೆ ಪೂಜೆ ಮಾಡುವಂತ ಹೇಳಿದ್ರಿ, ಇದೆಲ್ಲ ಹೇಗೆ ಅಂತ ಯೋಚನೆ ಮಾಡಿದ್ರೆ, ಎಲ್ಲಿವರೆಗೂ ಮನಸ್ಸಿನ ಪಟಲದ ಮೇಲೆ ಆ ವಿಗ್ರಹ ನಾವೇನ್ ಕಲ್ಪಿಸ್ಕೊಂಡಿರ್ತೀವೋ ಆ ವಿಗ್ರಹ ಉಳಿಯುತ್ತೋ ಅಲ್ಲಿವರೆಗೂ ಹಾಗೇನೇ ಧ್ಯಾನ ಮಾಡ್ತಾ ಜಪ ಎರಡೂ ನಡಿಬಹುದು. ಯಾವಾಗ ಅದು ಚಂಚಲವಾಯಿತೋ ಆವಾಗ ನಾವು ಮತ್ತೆ ಈ ಪೂಜಾದಿಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಆಮೇಲೆ ಮತ್ತೆ ಸ್ತೋತ್ರಾದಿಗಳನ್ನು ಹೇಳಬಹುದು. ಆಮೇಲೆ ಮತ್ತೆ ಧ್ಯಾನಕ್ಕೆ ಕುಳಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಮತ್ತೆ ಆ ಧ್ಯಾನ ಸಿದ್ಧಿಸಿದಾಗ ಎಷ್ಟೊತ್ತು ಧ್ಯಾನ ಇರುತ್ತೋ ಹಾಗೆ ಆ ಧ್ಯಾನ ಅದು ಮುಗಿದ ಮೇಲೆ, ಅದು ಧ್ಯಾನ ಭಂಗವಾದಾಗ ಮತ್ತೆ ಪುನಃ ಪೂಜಾದಿಗಳು, ಸ್ತೋತ್ರಾದಿಗಳು ಇತ್ಯಾದಿಗಳನ್ನು ನಾವು ಹೇಳ್ತಾ ಕಾಯ ವಾಚ ಮನಸ ಈ ಮಧ್ಯದಲ್ಲಿ ಮಿತವಾಗಿ ಶರೀರ ಧಾರಣೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆಹಾರಾದಿಗಳನ್ನು ಸೇವಿಸುತ್ತಾ ನಾವು ಸಂಪೂರ್ಣವಾಗಿ 24x7 ಆ ಭಗವಂತನಲ್ಲಿಯೇನೆ ಗಮನ ಇಡೋದು ಅಂತ. ಹೀಗೆ ಏವಂ ಕಾಯೇನ ಮನಸ ವಚಸಾ ಚ ಮನೋಗತಂ ಪರಿಚರ್ಯಮಾಣೋ ಭಗವಾನ್ ಭಕ್ತಿ ಮತ್ ಪರಿಚರ್ಯಯ. ನಾರದರ ಈ ಉಪದೇಶದಿಂದಂತೆ ಆ ಬಾಲಕ ಧ್ರುವನು ತನ್ನ ಕಾಯ ಮನಸ ವಾಚ ತನ್ನ ಮನೋಗತವನ್ನ ಸಿದ್ಧಿಸಿಕೊಳ್ಳೋದಕ್ಕೋಸ್ಕರವಾಗಿ ಭಗವಂತನನ್ನ ಉಪಾಸಿಸ್ಲಿಕ್ಕೆ ಶುರು ಮಾಡ್ದ, ತಪಶ್ಚರ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡ್ದ. ಅವನ ತಪಸ್ಸು ಹೇಗಿತ್ತು ಅನ್ನುವಂಥದ್ದು, ಮಧುವನ ಅನ್ನೋ ಪ್ರಾಂತಕ್ಕೆ ಹೋಗಿ, ಯಮುನೆ ತೀರದಲ್ಲಿರುವಂತಹ ಮಧುವನ ಅನ್ನೋ ಪ್ರಾಂತಕ್ಕೆ ಹೋಗಿ ತಪಶ್ಚರ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡ್ದ. ಆ ಕಡೆ ಅವನು ಹೋಗಿದ್ದೇ ತಡ ನಾರದರು ಪುನಃ ಅರಮನೆಗೆ ಬರ್ತಾರೆ. ಇಲ್ಲಿ ತಂದೆ ತಲೆ ಕೈ ಹಚ್ಕೊಂಡು ಕೂತಿದ್ದಾನೆ ಉತ್ತಾನಪಾದ. ನಾನು ಎಂತಹ ತಪ್ಪ ಕೆಲಸವನ್ನ ಮಾಡಿದೆ, ಹೆಂಡತಿಯ ಮಾತನ್ನ ಕೇಳಿ ನಾನು ನನ್ನ ಮಗನನ್ನೇ ಕಾಡಿಗಟ್ಟಿದೆ, ಎಂತಹ ಅಧ್ವಾನ ನಡೆಯಿತು, ನನ್ನಿಂದ ತಪ್ಪಾಯ್ತು ಅಂತ ಹೇಳಿ ಅವನು ಎಲ್ಲಿಗೆ ಹೋದ್ನೋ, ಸಣ್ಣ ಮಗು, ತನ್ನ ರಕ್ಷಣೆ ತಾನು ಮಾಡ್ಕೊಳಕ್ ಬರೋದಿಲ್ಲ, ಘೋರವಾದ ಕಾಡಿನಲ್ಲಿ, ತೋಳ, ಸಿಂಹ, ಹುಲಿ ಮೊದಲಾದ ಮೃಗಗಳಿರುವಂತಹ ಕಾಡಿನಲ್ಲಿ ಹೋಗಿದ್ದಾನಲ್ಲ, ಹಾಗೆ ಅವನ ಗತಿ ಅಂತ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ. ಆ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಹೋಗಿ ಅವನಿಗೆ ಆಶ್ವಾಸನೆಯನ್ನ, ಸಾಂತ್ವನವನ್ನು ಹೇಳ್ತಾರೆ. ನೀನು ಬಹಳ ಯೋಚನೆ ಮಾಡಬೇಕಾಗಿಲ್ಲ, ಶೋಕವನ್ನು ಪಡಬೇಡ, ನಿನ್ನ ಮಗ ನಿನ್ನ ಕೀರ್ತಿ ಅಷ್ಟೇ ಅಲ್ಲದೇನೆ ನಿನ್ನ ಕುಲದ ಹಿಂದಿನ ಎಲ್ಲರ ಕೀರ್ತಿಯನ್ನು ಹುಟ್ಟಿಸುವಂತಹ ವಿಶೇಷ ಒಬ್ಬ ಬಾಲಕನಿದ್ದಾನೆ, ಅವನ ಬಗ್ಗೆ ಚಿಂತೆ ಬಿಡು ನೀನು, ಅವನು ತನ್ನ ಕರ್ಮಗಳಿಂದಲೇನೆ ನಿಮ್ಮ ಕುಲವನ್ನು ಉದ್ಧರಿಸ್ತಾನೆ, ಅವನು ಕೀರ್ತಿಯನ್ನು ತಂದುಕೊಡುವಂಥವನು ಅನ್ನುವ ಸಾಂತ್ವನಕರ ಮಾತನ್ನ ಹೇಳಿ ಆ ಉತ್ತಾನಪಾದನಿಗೆ ಸಮಾಧಾನ ಮಾಡ್ತಾನೆ. ಈ ಪ್ರಕಾರ ಈ ಕಡೆ ಬಾಲಕನು ಧ್ರುವನು ನಾರದರು ಹೇಳಿರುವಂತೆ ಮಧುವನ ಎನ್ನುವಂತಹ ಪ್ರದೇಶಕ್ಕೆ ಹೋಗಿ ಉತ್ತಮವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತಪಶ್ಚರ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಶುರು ಮಾಡ್ತಾರೆ? 72ನೇ ಶ್ಲೋಕದಿಂದ ನೋಡ್ತೇವೆ. ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ ಆತ್ಮವೃತ್ಯನುಸಾರೇಣ ಮಾಸಂ ನಿನ್ನೇರ್ಚಯಂ ಹರಿಂ. ಮೊದಲ 1 ತಿಂಗಳು 3 ದಿನಗಳಿಗೆ 1 ಬಾರಿ, 3 ದಿನಗಳಿಗೆ 1 ಬಾರಿಯಂತೆ ಕಪಿತ್ಥ ಫಲ ಅಥವಾ ಬದರೆ ಫಲ. ಬದರ ಫಲ ಅಂದ್ರೆ ನಾವು ಬೋರೆಕಾಯಿ ಅಂತ ಹೇಳ್ತೇವೆ. ಕಪಿತ್ಥ ಅಂತ ಹೇಳಿದ್ರೆ
ಮೊಸರುಕಾಯಿ ಅಂತ ಅಂತಾರೆ. ಆ ಕಡೆ ಏನು ಆನೆಗಳಿಗೆ ಬಹಳ ಪ್ರೀತಿ. ಅದ್ರ ಒಳಗಡೆ ಮೊಸರು ಮೊಸರು ಥರ ಇರ್ತದೆ. ತುಂಬಾ ಚೆನ್ನಾಗಿರ್ತದೆ. ಅದರ ಪಿತ್ತನಾಶಕವಾಗಿರುವಂತಹ ಗುಣನೂ ಇರುತ್ತೆ ಅದರಲ್ಲಿ. ಆಯುರ್ವೇದ ಔಷಧಿಯಲ್ಲಿಯೂ ಬಳಸ್ತಾರೆ. ಆ ಫಲ ಅಥವಾ ಬದರಾಶನ, ಬೋರೆಕಾಯಿ, ಅದು ಯಾವಾಗ ಮೂರು ದಿನಗಳಿಗೆ ಒಂದು ಬಾರಿ ಆಹಾರ ಸ್ವೀಕರಿಸ್ತಾ ಮೊದಲನೇ ತಿಂಗಳು ಹೀಗೆ ಕಳೆದ್ರು ಧ್ರುವನು. ಅಂದ್ರೇನು? ಸ್ನಾನಾದಿಗಳನ್ನು ಮಾಡೋದು, ಧ್ಯಾನಕ್ಕೆ ಕುಳಿತುಕೊಳ್ಳೋದು, ಧ್ಯಾನ ಭಂಗವಾದಾಗ ಪೂಜಾ ಅರ್ಚನೆ ಮಾಡೋದು, ಸ್ತೋತ್ರಾದಿಗಳನ್ನು ಹೇಳೋದು, ಮತ್ತೆ ಧ್ಯಾನಕ್ಕೆ ಕೂಡೋದು, ಮತ್ತೆ ಪೂಜಾ ಅರ್ಚ, ಮತ್ತೆ ಸ್ತೋತ್ರಾದಿಗಳನ್ನು ಯಾವಾಗಲೂ 3 ದಿನಕ್ಕೆ ಒಂದು ಬಾರಿ ಸ್ವಲ್ಪ ಆಹಾರ. ಏನದು ಆಹಾರ? ಒಂದು ಕಪಿತ್ತ ಫಲ ಅಥವಾ ಒಂದಿಷ್ಟು ಬೋರೆ ಹಣ್ಣು, ಅದನ್ನು ತೆಗೆದುಕೊಳ್ಳೋದು. ಇದು ಈ ರೀತಿ ಮೊದಲನೇ ತಿಂಗಳು. ಆಮೇಲೆ 2ನೇ ತಿಂಗಳಲ್ಲಿ ಇಂಟೆನ್ಸಿಟಿ ಇನ್ನೂ ಹೆಚ್ಚಿಗೆ ಮಾಡಿದ್ರು. ಮೊದಲನೇ ತಿಂಗಳಲ್ಲಿ ಭಗವಂತ ಬರಲಿಲ್ಲ, ಆವಾಗ ತಮ್ಮ ತಪಸ್ಸನ್ನು ಇನ್ನೊಂದಿಷ್ಟು ತೀವ್ರಗೊಳಿಸಿದರು. ದ್ವಿತೀಯಂಚ ತಥಾ ಮಾಸಂ ಷಷ್ಠೇರ್ಭಕೋ ದಿನೇ ತೃಣಪರ್ಣಾದಿಭಿರ್ಜೀರ್ಣೈ ಕೃತಾನ್ನೋಭ್ಯರ್ಚಯದ್ವಿಭುಂ. ಹೇಗೆ ತೀವ್ರಗೊಳಿಸಿದ್ರು ಅಂತ ಹೇಳಿದ್ರೆ, 2ನೇ ತಿಂಗಳಲ್ಲಿ ಆಹಾರ ತೆಗೆದುಕೊಳ್ಳುವ ಸಮಯವನ್ನು ತುಂಬಾ ತಡವಾಗಿ ಮಾಡಿದರ ಮತ್ತು ಆಹಾರದ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿದರು. ಹೇಗೆ? ಮೊದಲನೇ ತಿಂಗಳಲ್ಲಿ 3 ದಿನಗಳಿಗೆ ಒಂದು ಬಾರಿ ಆಹಾರ ಸ್ವೀಕರಿಸಿದ್ರೆ 2ನೇ ತಿಂಗಳಲ್ಲಿ 6 ದಿನಗಳಿಗೆ ಒಂದು ಬಾರಿ ಆಹಾರ. ಮೊದಲನೇ ತಿಂಗಳಲ್ಲಿ ಹಣ್ಣುಗಳನ್ನು ತೆಗೆದುಕೊಂಡ್ರೆ 2ನೇ ತಿಂಗಳಲ್ಲಿ ಒಣಗಿದ ಹುಲ್ಲು, ಎಲೆ, ಅವುಗಳನ್ನು ತಿನ್ನುವಂತಹದ್ದು. 2ನೇ ತಿಂಗಳು ಮುಗಿಯಿತು, ಇನ್ನೂ ಭಗವಂತನ ಅಡ್ರೆಸ್ ಇಲ್ಲ. 3ನೇ ತಿಂಗಳಲ್ಲಿ ಇನ್ನಷ್ಟು ತೀವ್ರಗೊಳಿಸಿದ್ನು. ತೃತೀಯಂ ಚಾನಯನ್ ಮಾಸಂ ನವಮೇ ಹನಿ ಅಭಕ್ಷ ಉತ್ತಮ ಶ್ಲೋಕ ಉಪಾಧಾವತ್ ಸಮಾಧಿನ. ಇನ್ನೊಂದಿಷ್ಟು ತೀವ್ರತೆಯನ್ನು ಹೆಚ್ಚು ಮಾಡಿ 3ನೇ ತಿಂಗಳಿಗೆ 9 ದಿನಗಳಿಗೆ ಒಮ್ಮೆ ಮಾತ್ರ ಆಹಾರ ತೆಗೆಯೋದು. ಏನದ ಆಹಾರ? ಅಭಕ್ಷ, ನೀರನ್ನು ಮಾತ್ರ ಕುಡಿಯೋದು, ತಿನ್ನೋದೇನೂ ಇಲ್ಲ. ಹೀಗೆ ಮುಂದುವರಿಸ್ತಾ ಇದ್ದಾಗ ಆ 3ನೇ ತಿಂಗಳು ಮುಗೀತು, ಭಗವಂತ ಕಾಣಿಸ್ಲೇ ಇಲ್ಲ. 4ನೇ ತಿಂಗಳಲ್ಲಿ ಇನ್ನೂ ಹೆಚ್ಚಿಗೆ ತೀವ್ರತೆಯನ್ನು ಹೆಚ್ಚು ಮಾಡಿದರು. ಚತುರ್ಥಮಪಿ ವೈ ಮಾಸಂ ದ್ವಾದಶೇ ಹನಿ ವಾಯುಭಕ್ಷೋ ಜಿತಶ್ವಾಸೋ ಧ್ಯಾಯನ್ ದೇವಮಧಾರಯತ. 4ನೇ ತಿಂಗಳಲ್ಲಿ 12 ದಿನಗಳಿಗೆ ಒಮ್ಮೆ ಆಹಾರ ತೆಗೆಯೋದು. ಏನದ ಆಹಾರ? ನೀರು ಅಲ್ಲ, ವಾಯುಭಕ್ಷ, ಜೋರಾಗಿ ಉಸಿರು ತೆಗೆದುಕೊಂಡು ಅದರಿಂದಲೇನೆ ಅದೇ ಆಹಾರ, ವಾಯುವೇ ಆಹಾರ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಮಾಡಿದರು. ಆಮೇಲೆ 4ನೇ ತಿಂಗಳು ಕಳೆಯಿತು, ಭಗವಂತ ಬರಲೇ ಇಲ್ಲ. ಈಗ 5ನೇ ತಿಂಗಳಲ್ಲಿ ಇದಕ್ಕೂ ಘೋರವಾಗಿರುವಂತಹ ತಪಸ್ಸನ್ನ. ಪಂಚಮೇ ಮಾಸ್ಯನು ಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜ ಧ್ಯಾಯನ್ ಬ್ರಹ್ಮಪದೈಕೇನ ತಸ್ಥೌ ಸ್ಥಾಣರಿವಾಚಲಂ. ಒಂದು ದೊಡ್ಡದಾಗಿರುವಂತಹ ಬಂಡೆಯ ಮೇಲೆ ಒಂದು ಕಾಲನ್ನ ತೆಗೆದು 2ನೇ ಕಾಲಿನ ಮೊಳಕಾಲಿನ ಮೇಲಿಟ್ಟು ಕೈಗಳನ್ನು 2 ಎದೆ ಹತ್ರ ಕೈ ಜೋಡಿಸಿಕೊಂಡು ಒಂದು ಕಾಲ ಮೇಲೆ ನಿಂತು ಶ್ವಾಸವನ್ನ ನಿಗ್ರಹಿಸಿ ಬಿಡೋದು ಇಲ್ಲ, ತೆಗೆದುಕೊಳ್ಳೋದು ಇಲ್ಲ. ಹಾಗೆ ಒಂದು ಪ್ರಾಣಗಳ ಮೇಲೆ ನಿಯಂತ್ರಣ ಹಿಡಿದುಕೊಂಡು ಒಂದು ಕಲ್ಲು ಹೇಗೆ ನಿಂತಿರುತ್ತೋ ಹಾಗೆ ನಿಂತು 5ನೇ ತಿಂಗಳಲ್ಲಿ ಸರ್ವತೋ ಮನ ಆಕೃಷ್ಯ ಹೃದಯ ಭೂತೇಂದ್ರಿಯಾಶಯಂ ಧ್ಯಾಯನ್ ಭಗವತೋ ರೂಪಂ ನಾದ್ರಾಕ್ಷೀತ್ ಕಿಂಚನ ಪರಂ. ಎಲ್ಲ ಕಡೆಯಲ್ಲಿಯೂ ಕೂಡ ಎಲ್ಲ ಕಡೆಯಿಂದಲೂ ಮನಸ್ಸನ್ನ ಆಕರ್ಷಿಸಿ ಒಳಮುಖವಾಗಿ ತೆಗೆದುಕೊಂಡು ಬಂದು ಭಗವಂತನ ರೂಪದಲ್ಲಿಯೇನೆ ನಿರಂತರವಾಗಿ ಅಷ್ಟೂ ಪೂರ್ತಿ ತಿಂಗಳು, ಅದು 5ನೇದು 6ನೇದು ಏನು ತಿಂಗಳಿತ್ತೋ ಆ ತಿಂಗಳು ಸಂಪೂರ್ಣವಾಗಿ ಬೇರೆ ಒಂದು ಕ್ಷಣನೂ ಧ್ಯಾನ ಭಂಗವಾಗದಂತೆ ನಿರಂತರವಾಗಿ ಆ ತಿಂಗಳು ಅದನ್ನ ಭಗವಂತನನ್ನ ಧ್ಯಾನಿಸ್ತಾ ಉಸಿರಾಟನೂ ಆಡೋದಿಲ್ಲ, ಆ ರೀತಿಯಾಗಿ ಧ್ಯಾನಿಸಿದಾಗ ಆವಾಗ ಆ ತಪಸ್ಸಿನ ಪ್ರಭಾವದಿಂದ ಅವರು ಉಸಿರಾಟ ನಿಲ್ಲಿಸಿದ್ರಲ್ಲ, ಹಾಗೇನೆ ಇಡೀ ಜಗತ್ತಿನಲ್ಲಿ ವಾಯು ಸಂಚಾರ ಪ್ರಾಣಾದಿಗಳು
ನಿಂತುಬಿಟ್ಟು ಸ್ತಬ್ಧವಾದವು. ಆವಾಗ ದೇವತೆಗಳೆಲ್ಲರೂ ತಮಗೇ ಉಸಿರುಗಟ್ತಾ ಇದೆಯೋ ಎನ್ನುವ ರೀತಿಯಲ್ಲಿ ಗಾಬರಿಗೊಂಡು ಮಹಾವಿಷ್ಣುವಿನ ಹತ್ರ ಕೇಳೋದಕ್ಕೆ ಹೋದ್ರು. ಭಗವಂತ ಬೇಗ ಬಂದ್ಬಿಡು, ಆ ಬಾಲಕನಿಗೆ ನೀನು ಅವನಿಗೇನು ಕೇಳ್ತಾನೋ ಅದನ್ನು ಕೊಟ್ಬಿಡು, ಇಲ್ದಿದ್ರೆ ನಮಗೂ ಉಸಿರಾಟ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಆವಾಗ ಭಗವಂತರು ಹೇಳ್ತಾನೆ, ಇದು ಆ ಬಾಲಕನ ತಪಸ್ಸಿನ ಪ್ರಭಾವ, ಅದು ನೀವು ಹೆದರಬೇಡ್ರಿ, ನಾನು ಅವನಿಗೆ ಹೋಗಿ ಅವನು ಮನಸ್ಸಿನಲ್ಲಿ ಏನು ಅಪೇಕ್ಷೆ ಪಟ್ಟಿದ್ದಾನೋ ಅದನ್ನ ಕೊಟ್ಟು ಬರ್ತೇನೆ ಅಂತ ಹೇಳಿ ಭಗವಂತ ಆ ಧ್ರುವನ ಎದುರುಗಡೆ ಪ್ರತ್ಯಕ್ಷವಾಗುವುದಕ್ಕೆ ಅಲ್ಲಿಂದ ಹೊರಡ್ತಾನೆ. ಅಧ್ಯಾಯ ಎಲ್ಲಿಗೆ ಮುಗಿಯುತ್ತೆ? ಮುಂದಿನ ಅಧ್ಯಾಯದಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರ ಮತ್ತು ಧ್ರುವನ ಮಾಡುವಂತಹ ಭಗವಂತನ ಸ್ತುತಿ, ಆ ವಿಚಾರವನ್ನ ನಾವು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ, ಧ್ರುವೋಪಾಖ್ಯಾನದ ಈ ಕಥೆಯಲ್ಲಿ ನಾರದರ ಮಾರ್ಗದರ್ಶನ ಮತ್ತು ಬಾಲಕ ಧ್ರುವನ ಅತ್ಯಂತ ಕಠಿಣವಾಗಿರುವಂತಹ ತಪಸ್ಸಿನ ಬಗ್ಗೆ ತಮ್ಮೆಲ್ಲರ ಹೃದಯ ಕವಿದಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಯನ್ನ ವಿರಾಮವನ್ನು ನೀಡುತ್ತೇವೆ. ಓಂ ತತ್ಸತ್ ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಶುಭ